ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವಿಷಯ, ಈ ಒಂದು ಮೆಸೇಜ್ನ ನೀವು ನೋಡ್ತಾ ಇದ್ದರೆ ಇದು ನಿಮ್ಮ ಮೆಸೇಜ್ ಆಗಿರುತ್ತೆ, ನಿಮಗೋಸ್ಕರ ಆಗಿರುತ್ತೆ. ಹಾಗೂ ಇದು ಎಲ್ಲೋ ಒಂದು ಕಡೆ ನಿಮ್ಮ ಪ್ರಾಬ್ಲಮ್ಸ್ಗಾಗಲಿ, ಇಲ್ಲ ನಿಮ್ಮ ಗೊಂದಲಿಗಳಿಗಾಗಲಿ, ಇಲ್ಲ ನೀವು ಮುಂದೆ ಯಾವ ಎಚ್ಚರಿಕೆಯಲ್ಲಿ ಇರಬೇಕು ಅದ್ರ ಬಗ್ಗೆ ಆಗಲಿ, ಸೊ ಯಾವುದೇ ರೀತಿಯ ಒಂದು ಮೆಸೇಜ್ ಮೂಡ್ ಬರ್ಬೋದು. ಸೊ ನಿಮ್ಮ ಹೆಲ್ತ್ ವಿಚಾರವಾಗಿ ಯಾವುದೇ ಒಂದು ರೀತಿಯಲ್ಲೂ ಸಹ ಈ ಒಂದು ರೀಡಿಂಗ್ಸ್ ಆಗಬಹುದು. ಸೊ ಇದು ಲವ್ ರೀಡಿಂಗ್ಸು ಆಗ್ಬೋದು, ಸ್ಪಿರಿಚುವಲ್ ರೀಡಿಂಗು ಆಗ್ಬೋದು, ಇಲ್ಲ ಯಾವುದೋ ಒಂದು ಅವೇಕನಿಂಗ್ ರೀಡಿಂಗು ಸಹ ಆಗ್ಬೋದು. ಸೊ ಯಾವ ರೀತಿಯಲ್ಲಿ ನೀವು ಜಾಗೃತರಾಗಿರಬೇಕು ಅನ್ನೋ ರೀಡಿಂಗು ಸಹ ಇದು ಆಗ್ಬೋದು. ಸೊ ಈ ಒಂದು ರೀಡಿಂಗ್ನ ನೀವು ನೋಡ್ತಾ ಇದ್ದೀರಾ ಅಂದರೆ ಇದರಲ್ಲಿ ನಿಮಗೆ ಯಾವ್ದಾರ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಸೊ ನಾನಿಲ್ಲಿ ಪ್ರೀ ಶಫಲ್ ಮಾಡಿ, ಶಫಲ್ ಕ್ಲೀನಾಗಿ ಮಾಡಿ ಆ್ಯಂಡ್ ದೆನ್ ಪೈಲ್ಸ್ನ ಇಟ್ಟಿದ್ದೀನಿ. ಸೊ ನೀವು ನಿಮ್ಮ ಪೈಲ್ಸ್ನ ಚೂಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಬುಕ್ ಇಡ್ತಾ ಇದ್ದೀನಿ. ಸೊ ಇಲ್ಲೆಲ್ಲನೂ ಬುಕ್ಸೇ ಇರೋದು. ಆರ್ಕೇಂಜಲ್ ಪವರ್ ಬುಕ್, ಎರಡನೇದು ದ ಎಸೆನ್ಷಿಯಲ್ ಬುಕ್ ಆಫ್ ಟ್ಯಾರೋ, ಹಾಗೂ ಮೂರನೇದು ದ ಸ್ಪಿರಿಟ್ ಮೆಸೇಜಸ್. ಓಕೆ, ಸೊ ನಿಮ್ಮ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಥ್ಯಾಂಕ್ಸ್ ನನ್ನ ಬ್ಯೂಟಿಫುಲ್ ಸಿಸ್ಟರಿಗೆ. ಅವಳು ನನಗೆ ಈ ಕ್ಯಾಂಡಲ್ನ ಗಿಫ್ಟ್ ಕೊಟ್ಟಿದ್ದಾಳೆ. ಸೊ ಎಷ್ಟು ಚೆನ್ನಾಗಿದೆ ಕ್ಯಾಂಡಲು, ಆ್ಯಂಡ್ ತುಂಬ ಚೆನ್ನಾಗಿ ಉರಿತಾ ಇದೆ, ಆ್ಯಂಡ್ ಫ್ಲೇಮು ಸಹ ತುಂಬ ದೊಡ್ಡದಾಗಿದೆ, ಆ್ಯಂಡ್ ಈ ರೀಡಿಂಗು ಸಹ ದೊಡ್ಡದಾಗಿದೆ, ಬಟ್ ಸಮಾಧಾನವಾಗಿದೆ. ನೀವು ನೋಡೋದಾದರೆ ಕ್ಯಾಂಡಲ್ ಲೈಟ್ ತುಂಬ ಸಮಾಧಾನವಾಗಿದೆ, ಆ್ಯಂಡ್ ಏನೋ ಒಂಥರ ಪ್ರಶಾಂತವಾದ ಒಂದು ಲುಕ್ ಅದು ಕೊಡ್ತಾ ಇದೆ, ಎನರ್ಜಿ ಕೊಡ್ತಾ ಇದೆ, ವೈಬ್ಸ್ ಕೊಡ್ತಾ ಇದೆ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹರ್, ಅವಳು ನನಗೆ ಕ್ಯಾಂಡಲ್ ಕೊಟ್ಟಲು ಅನ್ನೋದು. ಸೊ ಇವತ್ತು ಅದನ್ನು ಹಚ್ತಾ ಇದ್ದೀನಿ. ಸೊ ಮೈಟ್ ಬಿ ನೀವು ನೋಡಿರ್ಬೋದು, ನಾನು ಅದನ್ನು ಪೈಲ್ಸಲ್ಲಿ ಇಡ್ತಾ ಇದ್ದೆ ಆ ಕ್ಯಾಂಡಲ್ನ. ಸೊ ಶುರು ಮಾಡೋಣ ನಮ್ಮ ನಾದದಿಂದ. ಸೊ ನನಗೆ ಬಂದಿರೋ ಮೆಸೇಜ್ ಕ್ಲಿಯರ್ ಅಂತ. ಸೊ ತುಂಬ ಜನ ಕ್ಲಿಯರ್ ಆಗಿದ್ದೀರಾ ನಿಮ್ಮ ಗೋಲ್ಸ್ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಆದರೂ ಸಹ ನೀವು ಈ ಮೆಸೇಜ್ ನೋಡ್ತಾ ಇದ್ದೀರಾ ಅಂದರೆ ಇದರಲ್ಲೂ ಸಹ ನಿಮಗೆ ಆ ಕ್ಲಾರಿಟಿಗೆ ಮತ್ತೊಂದು ಕ್ಲಾರಿಟಿ ಸಿಗ್ಬೋದು. ಓಕೆ, ಸೊ ತುಂಬ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಗ್ತಾ ಇದೆ. ಸೊ ಸಮ್ಟೈಮ್ಸ್ ರೀಡಿಂಗ್ಸ್ ನೆಗೆಟಿವ್ ಆಗುತ್ತೆ. ಏನಕ್ಕಾಗುತ್ತೆ ಅಂದರೆ ಆ ಎನರ್ಜಿ ಈ ರೀಡಿಂಗಲ್ಲಿ ಬಂದಿರುತ್ತೆ, ಹಾಗಾಗಿ ಅದು ಸ್ವಲ್ಪ ನೆಗೆಟಿವ್ ಆಗೋ ಸಾಧ್ಯತೆಗಳು ಇದೆ. ಸೊ ನಿಮಗೆ ಇರೋ ಒಂದು ಮೆಸೇಜ್ನ ಅಷ್ಟೇ ನೀವು ತೊಗೊಬೇಕು. ಸೊ ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ನಿಮ್ಮ ಮೆಸೇಜ್ನ ನೀವು ತೊಗೊಳ್ಳಿ, ಬಾಕಿದನ್ನು ಬಿಟ್ಬಿಡಿ. ಓಕೆ, ಸೊ ಶುರು ಮಾಡೋಣ ಪೈಲ್ ನಂಬರ್ 1ರಿಂದ. ನಮಸ್ತೆ. ಪೈಲ್ ನಂಬರ್ 1 ಯಾರು ಆರ್ಕೇಂಜಲ್ ಪವರ್ ಬುಕ್ನ ಚೂಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ಏಂಜಲ್ ಮೆಸೇಜ್ ಏನಿದೆ ನಿಮಗೋಸ್ಕರ ಅನ್ನೋದನ್ನು. 333. ಸೊ ನೀವು 3 ನಂಬರ್ ಬಾರ್ನ್ ಇರ್ಬೋದು, ಇಲ್ಲ 3, 12, 30. ಓಕೆ, ಸೊ ಈ ರೀತಿಯಲ್ಲಿ ನಿಮ್ಮ ಬರ್ತ್ ಡೇಟ್ ಇರ್ಬೋದು. ಸೊ ನೀವು ತುಂಬ 333ನ ನೋಡ್ತಾ ಇರ್ಬೋದು, ಇಲ್ಲ 33ನ ನೋಡ್ತಾ ಇರ್ಬೋದು, ಇಲ್ಲ ಪ್ರತಿ ಸತಿ ನೀವು ಕ್ಲಾಕ್ ನೋಡಿದಾಗ 3 o'clock ಆಗಿರ್ಬೋದು. ಸೊ ಈ ಒಂದು ಕಾರ್ಡ್ ನಿಮಗೆ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಜೀವನ ಯಾವ ರೀತಿ ನಡೀತಾ ಇದೆ ಆ ರೀತಿ ಅದನ್ನು ನಡೆಯಕ್ಕೆ ಬಿಡಿ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ತುಂಬ ಹೈ ಇದೆ. ಸೊ ನಿಮ್ಮ ಇಂಟ್ಯೂಷನ್ ಹೈ ಇದೆ, ಆ್ಯಂಡ್ ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡೆನ್ಸ್ ಆಗಿ ನಿಮಗೆ ಸಿಕ್ಕಿರೋದ್ರಿಂದ ಅದನ್ನು ಫಾಲೋ ಮಾಡಿ. ಸೊ ನಿಮ್ಮ ಒಂದು ಇಂಟ್ಯೂಷನ್ನ ಫಾಲೋ ಮಾಡೋದಕ್ಕೆ ಈ ಒಂದು ಏಂಜಲ್ಸಿನ ಎಂಟೈರ್ ಟೀಮ್ ಏನಿದೆ ಅದು ನಿಮಗೋಸ್ಕರ ಯಾವಾಗಲೂ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇರುತ್ತೆ. ಓಕೆ, ಸೊ ಇದು ನಿಮ್ಮ ಏಂಜಲ್ ಕಾರ್ಡ್ ಆಗಿತ್ತು. ಸೊ ನೋಡೋಣ ಬಾಕಿ ಕಾರ್ಡ್ಸ್ ಏನು ಹೇಳ್ತಾ ಇದೆ. ಸ್ಟ್ಯಾಂಡ್ ಯೋರ್ ಗ್ರೌಂಡ್. ಓಕೆ, ಸೊ
ಎಲ್ಲ ಕಾರ್ಡ್ಸ್ನೂ ನಾನು ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ. ನೈಟ್ ಇಂಟು ಡೇ. ಸೊ ನಿಮ್ಮ ಲೈಫ್ ಸರ್ಕಲ್ಸು ಯುನೋ ನೈಟಿಂದ ಡೇಗೆ ಶಿಫ್ಟ್ ಆಗಬೇಕಾಗಿದೆ. ಸೊ ತುಂಬ ನೀವು ತಲೆ ಕೆಡ್ಸ್ಕೊಂಡಿದ್ದೀರಾ ನಿಮ್ಮ ಲೈಫ್ ಬಗ್ಗೆ, ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಓಕೆ, ಸೊ ಇಟ್ಸ್ ಅ ನೋ. ತುಂಬ ಸ್ಟ್ರಾಂಗಾಗಿ ನೋ ಬರ್ತಾ ಇದೆ. ನಿಮ್ಮ ಯಾವುದೋ ಒಂದು ಉತ್ತರ, ನಿಮ್ಮ ಪ್ರಶ್ನೆಗೆ ಯಾವುದೋ ಒಂದು ಪ್ರಶ್ನೆಗೆ ಇಲ್ಲ ನಿಮ್ಮ ಸಿಚುವೇಶನ್ಗೆ, ಸಪೋಸ್ ನಾನು ಈ ಸಿಚುವೇಶನಲ್ಲಿ ಇರಬೇಕಾ ಹೋಗಬೇಕಾ ಅನ್ನೋದಾದರೆ ಇದು ನೋ ಆಗುತ್ತೆ. ಸೊ ನೋ ಸಮ್ಟೈಮ್ಸ್ ಪಾಸಿಟಿವ್ ಆಗೂ ನಿಮಗೆ ಬರುತ್ತೆ. ಓಕೆ, ಸೊ ಗಣೇಶನ ಎಂಬ್ರೇಸ್. ಸೊ 11 ಇದೆ. ಸೊ 11 ಮಾಸ್ಟರ್ ನಂಬರ್ ಆಗಿರೋದ್ರಿಂದ ಸೊ ಎಂಬ್ರೇಸ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಇರಲಿ ಅದನ್ನು ನೀವು ಎಂಬ್ರೇಸ್ ಮಾಡಬೇಕು. ಓಕೆ, ಸೊ ಆದಷ್ಟು ನಿಮ್ಮ ಲೈಫಲ್ಲಿ ಯಾವುದೇ ಕಷ್ಟ ಇದ್ರೂ ಅದನ್ನು ನೀವು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ಸರಿ ಮಾಡ್ಕೊಬೇಕು. ಸೊ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ತುಂಬ ಲೋನ್ ಟೈಮ್ನ ಫೀಲ್ ಮಾಡ್ತಾ ಇದ್ದೀರಾ ನೀವು. ಓಕೆ, ಆ್ಯಂಡ್ ತುಂಬ ಬೇಗ ನಿಮ್ಮ ಲೈಫಲ್ಲಿ ಖುಷಿಗಳು ಬರುತ್ತೆ. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಆ್ಯಂಡ್ ಗುಡ್ ನ್ಯೂಸಸ್ ಬರಲಿದೆ. ಸ್ಲೋ ಆದರೂ ಸಹ ಆ ಗುಡ್ ನ್ಯೂಸಸ್ ನಿಮ್ಮ ಕಡೆ ಬರುತ್ತೆ. ಸೊ ಈ ಒಂದು ಕಾರ್ಡ್ ಗ್ರೀಡ್ ಹೇಳ್ತಾ ಇದೆ. ಸೊ ನೋ ಒನ್ wealth one desires to accumulate satisfaction always eludes blinded by material pursuit. ಸೊ ನೀವು ತುಂಬ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಹಾಗೂ ದುಡ್ಡು ದುಡಿಯೋದೇ ಒಂದು ಗುರಿ ಇಟ್ಕೊಂಡಿದ್ರೆ ಆ ಗುರಿನ ಸ್ವಲ್ಪ ನಿಮ್ಮ ಫ್ಯಾಮಿಲಿ ಕಡೆ ಗಮನ ಕೊಡಿ ಅನ್ನೋದು ಆ ಕಾರ್ಡಿನ ಉದ್ದೇಶ ಆಗಿದೆ. ಲಿಸನಿಂಗ್ ಆದಷ್ಟು ನಿಮ್ಮ ಏಂಜಲ್ ನಂಬರ್ 333. ಸೊ ಇಲ್ಲಿ ನೋಡಿ ಲಿಸನಿಂಗ್ 3333. ಓಕೆ, ಸೊ ಲಿಸನ್ ಆ್ಯಂಡ್ ದ ಆನ್ಸರ್ಸ್ ವಿಲ್ ಬಿ ರಿವೀಲ್ಡ್ ಅಂತಿದೆ. ಸೊ ಆದಷ್ಟು ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಿ, ಇನ್ನರ್ ಗೈಡೆನ್ಸ್ನ ನೀವು ಕೇಳಿ. ನೀವು ಎಷ್ಟು ನಿಮ್ಮ ಇನ್ನರ್ ಗೈಡೆನ್ಸ್ನ ಕೇಳ್ತೀರೋ ಅಷ್ಟೇ ನಿಮ್ಮ ಲೈಫಲ್ಲಿ ಉನ್ನತಿಗೆ ಹೋಗುತ್ತೆ, ನಿಮ್ಮ ಒಂದು ಪ್ರಗತಿ ಆಗುತ್ತೆ. ಇಲ್ಲ ಅಂದರೆ ನೀವು ಎಲ್ಲಿದ್ದೀರೋ ನೀವು ಅಲ್ಲೇ ಸ್ಟಕ್ ಆಗಿರ್ತೀರಾ. ಓಕೆ, ಸೊ ಆದಷ್ಟು ನಿಮ್ಮ ಲೈಫನ್ನು ನೀವು ಇಂಪ್ರೂವ್ ಮಾಡಲಿಕ್ಕೆ ನೋಡಿ. ಆ್ಯಂಡ್ ಲೈಫ್ ಹೇಗಿದೆಯೋ ಅದೇ ರೀತಿ ಅದನ್ನು ಮುಂದೆ ತಗೊಂಡು ಹೋಗಿ. ಸೊ 44 ಬಂದಿದೆ. ಓಪನ್ ದ ಡೋರ್ ಟು ದ ಕಿಂಗ್ಡಮ್ ಆಫ್ ಹೆವನ್ ದ ಕ್ರೈಸ್ಟ್. ಸೊ 44. ಓಕೆ, ಇದು ಸಹ ಏಂಜಲ್ ನಂಬರ್. ಸೊ 44 ಆ್ಯಂಡ್ 33 ಬಂದಿದೆ ನಿಮಗೋಸ್ಕರ. ಸೊ ನೋಡೋಣ ಕಾರ್ಡ್ಸ್ ಎಲ್ಲ. ಇಗ್ನೈಟ್ ಯುವರ್ ಲೈಫ್. ಓಕೆ, ಸೊ ಈ ಕಾರ್ಡು ಸೊಬಿರಿಟಿ. So Archangel, past life, relationship, attraction, you deserve love. ಸೊ ಈ ಕಾರ್ಡ್ಸ್ನ ನಾವು ಲಾಸ್ಟಲ್ಲಿ ನೋಡೋಣ. ಸೊ ಟೇಬಲ್ ತುಂಬ್ಕೊಂಡ್ಬಿಟ್ಟಿದೆ. ಸೊ ನೋಡೋಣ ನಿಮ್ಮ ಮೆಸೇಜಸ್ ಏನಿದೆ. ಓಕೆ, ಸೊ ಆದಷ್ಟು ನೀವು ಹೀಲಿಂಗ್ನ ಮಾಡ್ಕೊಂಡಿದ್ದೀರಾ, ಹೀಲಿಂಗಲ್ಲಿದ್ದೀರಾ. ತುಂಬಾ ನಿಮ್ಮ ಲೋನ್ ಟೈಮ್ನ ನೀವು ತಗೊಂಡಿದ್ದೀರಾ, ಆದರೆ ಆ ಯೋಚನೆಗೆ ಅರ್ಥ ಇಲ್ಲ. ಸೊ ಯೋಚನೆ ಯಾವಾಗ ಅರ್ಥಪೂರ್ಣವಾಗುತ್ತೆ ಅಂದರೆ ನೀವು ನಿಮ್ಮ ಯೋಚನೆಗಳನ್ನು ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ರೆ ಮಾತ್ರ, ನಿಮ್ಮ ಗೋಲ್ಸ್ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿದ್ರೆ ಮಾತ್ರ. ಸೊ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ನಿಮಗೆ ಕಷ್ಟ ಆಗ್ತಾ ಇರ್ಬೋದು, ಇಲ್ಲ ಫ್ಯಾಮಿಲಿ ಲೈಫಲ್ಲಿ ನಿಮಗೆ ಯಾವುದೇ ರೀತಿಯ ಕಷ್ಟ ಇರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ಲೈಫನ್ನು ಹಾಳು ಮಾಡೋದಕ್ಕೆ ತುಂಬ ಜನ ಪ್ರಯತ್ನ ಪಡ್ತಾ ಇರ್ಬೋದು. ಓಕೆ, ಏನೇ ಆಗಿರ್ಬೋದು. ಸೊ ನಿಮ್ಮ ಮದುವೆ ಆಗೋ ಸಾಧ್ಯತೆಗಳಿದೆ. ಆ್ಯಂಡ್ ಅದು ತುಂಬ ಬೇಗ ಆಗೋ ಸಾಧ್ಯತೆಗಳಿದೆ. ಸೊ ನಿಮ್ಮ ಲೈಫಲ್ಲಿ ತುಂಬ ಪ್ಯಾಷನೇಟ್ ಲವ್ ಬರೋದಿದೆ. ಸೊ ಇದನ್ನೆಲ್ಲನೂ ನೀವು ಕಳ್ಕೊತಾ ಇದ್ದೀರಾ. ಏನಕ್ಕೆ ಅಂದರೆ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ನಿಮ್ಮ ಡ್ರೀಮ್ಸ್ ಹಾಗೂ ಅದನ್ನು ಒಂದು ಪ್ರಾಕ್ಟಿಕಲ್ ಪ್ಲ್ಯಾನಿಗೆ ನೀವು ಅದನ್ನು ಬದಲಾಯಿಸ್ತಾ ಇಲ್ಲ. ಸೊ ನಿಮ್ಮ ಲೈಫನ್ನು ನೀವು ಹೇಗಿದೆಯೋ ಅದೇ ರೀತಿ ಅದನ್ನು ಎಂಬ್ರೇಸ್ ಮಾಡಿ. ಸೊ ನಿಮ್ಮಲ್ಲಿ ಯಾವುದೇ ರೀತಿಯ ಕೊರತೆ ಇದ್ರೂ ಅದನ್ನು ಪ್ಲಸ್ ಪಾಯಿಂಟ್ ಮಾಡೋಕ್ಕೆ ನೋಡಿ. ಓಕೆ, ಸೊ ಗಣೇಶ ಹಾಗೂ ಇಲ್ಲಿ ಅದರ ವಾಹನ ಆಗಿರೋದ್ರಿಂದ ಅವರಿಬ್ಬರ ಕಾಂಬಿನೇಷನ್ನೇ ಡಿಫ್ರೆಂಟ್ ಆಗಿ ಇದ್ದರೂ ಸಹ ಅವರೊಬ್ಬರನ್ನ ಒಬ್ಬರು ಎಂಬ್ರೇಸ್ ಮಾಡಿದ್ದಾರೆ. ಅವ್ರ ಎನರ್ಜಿನ ಅವ್ರು ಎಕ್ಸೆಪ್ಟ್ ಮಾಡಿದ್ದಾರೆ, ಹಾಗೂ ಇಲ್ಲಿನ ಎನರ್ಜಿನ ಗಣೇಶ ಎಕ್ಸೆಪ್ಟ್ ಮಾಡಿದ್ದಾರೆ. ಸೊ ಏನೇ ಒಂದು ಡಿಫ್ರೆನ್ಸ್ ಇದ್ದರೂ ಸಹ ಫ್ರೆಂಡ್ಸಲ್ಲಿ, ಫ್ಯಾಮಿಲಿಯಲ್ಲಿ ಆ ಒಂದು ಡಿಫ್ರೆನ್ಸ್ನ ನೀವು ಅಕ್ಸೆಪ್ಟ್ ಮಾಡಿ. ಹಾಗೂ ಈ ಒಂದು ಪೈಲ್ ನಿಮಗೆ ತುಂಬ
ಜೋರಾಗಿ ಕೂಗಿ ಏನು ಹೇಳ್ತಾ ಇದೆ ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಓಕೆ, ಸೊ ನಿಮ್ಮ ಅಕ್ಕಪಕ್ಕ ಏನು ನಡೀತಾ ಇದೆ, ಯಾರು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ, ನಿಮ್ಮ ಲೈಫ್ ನೀವು ಯಾವ ರೀತಿ ತೊಗೊಂಡು ಹೋಗಬೇಕು ಅನ್ನೋದನ್ನು ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಬೇಕಾಗಿದೆ. ಸೊ ನೈಟ್ ಇಂಟು ಡೇ ಅಂತ ಬರ್ತಾ ಇದೆ. ಸೊ ನಿಮ್ಮ ಒಂದು ಬ್ಯಾಡ್ ನೈಟ್, ಸೊ ಈಗ ರಾತ್ರಿ ಆಗಿದೆ ಅಂದರೆ ಸೂರ್ಯ ಉದಯ ಆಗಲೇಬೇಕು. ಸೊ ಆ ಒಂದು ದೃಷ್ಟಿಯಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಸರ್ಕಲ್ಸ್ ಏನಿದೆ, ಲೈಫ್ ಸರ್ಕಲ್ಸ್ ಏನಿದೆ, ಅದು ಒಂದು ಬ್ರೈಟ್ ಸೈಡಿಗೆ ಟರ್ನ್ ಆಗಲಿದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಪಾಸ್ಟ್ ಲೈಫಿನ ಕನೆಕ್ಷನ್ ಇದೆ. ಸೊ ನಿಮ್ಮ ಲೈಫಲ್ಲಿ ಒಬ್ಬ ಪರ್ಸನ್ ಬರ್ತಾರೆ ಆ್ಯಂಡ್ ಆ ಪರ್ಸನ್ ನಿಮಗೆ ಹೇಗೆ ಅನ್ನಿಸ್ತಾರೆ ಅಂದರೆ, ನಾನು ಇವ್ರನ್ನ ಜನ್ಮಾಂತರದಿಂದ ಅವ್ರನ್ನ ನಂಬಿದ್ದೀನಿ, ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ, ಅವ್ರು ನನಗೆ ಗೊತ್ತು ಅನ್ನೋ ರೀತಿಯಲ್ಲಿ ಆ ಪರ್ಸನ್ ಇರ್ತಾರೆ. ಓಕೆ, ಆ್ಯಂಡ್ ಯು ಡಿಸರ್ವ್ ಲವ್. ಸೊ ನೀವು ಆದಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಿಮ್ಮ ಕೆರಿಯರ್ ಮೇಲೆ, ನಿಮ್ಮ ಮೇಲೆ ಹಾಗೂ ನಿಮ್ಮ ಬ್ಯಾಲೆನ್ಸ್ ಮೇಲೆ. ಓಕೆ, ಆ್ಯಂಡ್ ಲೈಫ್ ಬಗ್ಗೆ ಚಿಂತೆ ಮಾಡಬೇಡಿ. ಸೊ ಏನೇ ಒಂದು ನಿಮ್ಮ ಲೈಫಲ್ಲಿ ನೋವಾಗಿರ್ಬೋದು ಆ್ಯಂಡ್ ಯಾವುದೇ ಸಿಚುವೇಶನ್ ನಿಮ್ಮ ಪರವಾಗಿ ನಡೆದಿಲ್ಲದೆ ಇರ್ಬೋದು, ಆದರೆ ಜೀವನ ಇನ್ನೂ ಇದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಜೀವನ ಇನ್ನೂ ಇದೆ ಆ್ಯಂಡ್ ಆ ಜೀವನದಲ್ಲಿ ನೀವೇನು ಮಾಡಬೇಕು ಅನ್ನೋದು ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ. ಸೊ ಆ ಒಂದು ಕೆಟ್ಟ ಥಾಟಿಂದ ನೀವು ಹೊರಗೆ ಬರಬೇಕು. ಆ್ಯಂಡ್ ಸಪೋಸ್ ನೀವು ತುಂಬ ದುಡ್ಡನ್ನು ಅಕ್ಯುಮಿಲೇಟ್ ಮಾಡಿದರೆ, ನಿಮ್ಮ ಹತ್ರ ತುಂಬ ದುಡ್ಡಿದ್ರೆ, ದಯವಿಟ್ಟು ಆ ದುಡ್ಡನ್ನು ಬೇರೆ ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಎಷ್ಟು ನೀವು ಅದನ್ನು ನಿಮ್ಮ ಹತ್ರ ಇಟ್ಕೊತೀರೋ ಅಷ್ಟೇ ನೋವನ್ನು ನೀವು ಅನುಭವಿಸ್ತಾ ಇರ್ತೀರ. ಸೊ ನಿಮಗೆ ಆ ದೇವರಿನ ಅನುಗ್ರಹ ಇದೆ ಆ್ಯಂಡ್ ಆ ದೇವರಿನ ಅನುಗ್ರಹ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಕಾಲ ಕೆಳಗೆ ಹೆವನ್ನ ಸೃಷ್ಟಿ ಮಾಡ್ಕೊಬೇಕು. ಓಕೆ, ಸೊ ನಮ್ಮನ್ನು ನಾವು ಖುಷಿಯಾಗಿಟ್ಕೊಳ್ಳೋದು, ಬೇಜಾರಲ್ಲಿ ಇಟ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಓಕೆ, ಸೊ ಸ್ವರ್ಗ ನಮ್ಮ ಕಾಲು ಕೆಳಗಿರುತ್ತೆ. ಸೊ ಅದನ್ನು ನಾವು ಕಣ್ಬಿಟ್ಟು ನೋಡಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ರೂಟ್ಸ್ ಏನಿದೆ ಅದನ್ನು ಬಿಡಬೇಡಿ. ಓಕೆ, ಯಾರೋ ಏನೋ ಹೇಳಿದ್ದಾರೆ ನಿಮಗೆ ಮಾಡೋದಕ್ಕೆ, ನಿಮಗಿದು ಇಷ್ಟ ಇಲ್ಲ, ಅದು ನಿಮ್ಮ ಒಂದು ಪ್ರಿನ್ಸಿಪಲ್ ವಿರುದ್ಧವಾಗಿದೆ ಅಂದರೆ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ದಯವಿಟ್ಟು ಏನೇ ಒಂದು ಡಿಸಿಷನ್ಸ್ ನೀವು ತೊಗೊಬೇಕು ಅಂತಿದ್ದೀರಾ, ಅದನ್ನು ತುಂಬ ಹುಷಾರಾಗಿ ಯೋಚನೆ ಮಾಡಿ ಆ ಡಿಸಿಷನ್ಸ್ ಒಳ್ಳೆಯದಾ ಕೆಟ್ಟದಾ ಅಂತ. ಸೊ ಆ ಟೈಮಲ್ಲಿ ಆ ಡಿಸಿಷನ್ಸು ನಿಮಗೆ ತುಂಬ ಅಟ್ರಾಕ್ಟಿವ್ ಆಗಿರ್ಬೋದು. ಓಕೆ, ಸೊ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಆ್ಯಂಡ್ ತುಂಬ ದುಡ್ಡು ಕೊಡ್ತಿರ್ತಾರೆ. ಇದು ಉದಾಹರಣೆಗೆ ಹೇಳ್ತಾ ಇರೋದು. ಆ್ಯಂಡ್ ಅವರು ನಿಮಗೆ ನಿಮಗೆ ಮನೆ ಕೊಡ್ತಿರೋದಕ್ಕೆ ನಿಮಗೆ ಇಷ್ಟು ಪ್ರಾವಿಷನ್ಸ್ ಇರುತ್ತೆ ಆ್ಯಂಡ್ ಫೆಸಿಲಿಟೀಸ್ ಇರುತ್ತೆ ನಿಮಗೆ, ನೀವು ನಮಗೆ ಈ ಒಂದು ಕೆಲಸನ ಮಾಡಿಕೊಡಿ ಅಂತ ಕೇಳಿದ್ರೆ ದಯವಿಟ್ಟು ನಿಮ್ಮ ಪ್ರಿನ್ಸಿಪಲ್ಸ್ ಬಿಟ್ಟು ಆ ಒಂದು ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಆ ಒಂದು ಪ್ರಿನ್ಸಿಪಲ್ ನಿಮಗೆ ಮುಂದೆ ಹೋಗಿ ತುಂಬ ನೋವನ್ನು ಉಂಟು ಮಾಡೋ ಸಾಧ್ಯತೆಗಳು ಇದೆ. ಸೊ ದಯವಿಟ್ಟು ನಿಮ್ಮ ಗ್ರೌಂಡ್ ಏನಿದೆ ಅದನ್ನು ಬಿಟ್ಕೊಡ್ಬೇಡಿ. ಆ್ಯಂಡ್ ನಿಮಗೆ ತಾತ್ಕಾಲಿಕವಾಗಿ ಆ ಒಂದು ವಿಷಯ ನೋವು ಕೊಟ್ಟರು ಮುಂದೆ ನೀವು ತುಂಬ ಚೆನ್ನಾಗಿ ಇರ್ತೀರ. ಓಕೆ, ಸೊ ಆದಷ್ಟು ನಿಮ್ಮ ಗ್ರೌಂಡನ್ನು, ನಿಮ್ಮ ಕೋಪನ, ನಿಮ್ಮ ಫ್ರಸ್ಟ್ರೇಷನ್ಸ್ನ ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಅಟ್ರಾಕ್ಷನ್ ಏನಿದೆ ಅಂದರೆ ನಿಮ್ಮನ್ನು ನೀವೇ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಬೇಕು. ಸೊ ನೀವು ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು ಅಂದರೆ, ನಿಮ್ಮ ಡ್ರೆಸ್ ಸೆನ್ಸ್ ಚೇಂಜ್ ಮಾಡ್ಕೊಬೇಕು ಅಂದರೆ, ಆ್ಯಂಡ್ ನಿಮಗೆ ನೀವು ಎಲ್ಲೋ ಒಂದು ಕಡೆ ಹೋಗಬೇಕು, ನನ್ನ ಲೈಫ್ನ ಎಂಜಾಯ್ ಮಾಡಬೇಕು ಅಂದರೆ ಮಾಡಿ. ಬಿಕಾಸ್ ಈ ಗ್ರೀಡ್ ಏನಿದೆ ಅದು ನಿಮ್ಗೆ ಅದು ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ದುಡ್ಡು ಎಲ್ಲಿ ಖರ್ಚಾಗ್ಬಿಡುತ್ತೋ, ನಾಳೆ ನನ್ನ ಹತ್ರ ದುಡ್ಡು ಇರುತ್ತೋ ಇಲ್ವೋ, ನಾಳೆ ಬಗ್ಗೆ ಚಿಂತೆ ಬೇಡ. ಓಕೆ, ಲೈಫ್ ನಿಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತಾ ಇದೆಯೋ ಆ ರೀತಿ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ದಯವಿಟ್ಟು ನಿಮ್ಮ ಒಂದು ಹಣೆ ಬರದಲ್ಲಿ ಏನು ಬರೆದಿರುತ್ತೋ ಅದೇ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾನು ಹೇಳೋದು ಏನಂದರೆ, ನಿಮ್ಮ ಪ್ರೆಸೆಂಟನ್ನು ದಯವಿಟ್ಟು ತುಂಬ ಸುಂದರವಾಗಿ ಮಾಡ್ಕೊಳ್ಳಿ ಆ್ಯಂಡ್ ಲೈಫನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಎಂಜಾಯ್ ಮಾಡಿ. ಸೊ ನೀವು ಯಾವಾಗ ಅದನ್ನು ಎಂಜಾಯ್ ಮಾಡ್ತೀರಾ, ನಿಮ್ಮ ಲೈಫಲ್ಲಿ ಅಷ್ಟೇ ಒಳ್ಳೆ ಪರ್ಸನ್ ಬರ್ತಾರೆ, ಅಷ್ಟೇ ಒಳ್ಳೆ ಸಿಚುವೇಶನ್ಸ್ ಬರುತ್ತೆ. ಓಕೆ, ಸೊ ಈ ಪರ್ಸನ್ ನಿಮ್ಮ ಪಾಸ್ಟ್ ಲೈಫಿಗೆ ಕನೆಕ್ಟ್ ಆಗಿರ್ತಾರೆ ಆ್ಯಂಡ್ ಯು ಡಿಸರ್ವ್ ಲವ್. ಸೊ ನೀವು ನೀವು ಅಂದ್ಕೊಳ್ತಾ ಇರ್ಬೋದು ನಾನು ಪ್ರೀತಿಗೆ ಲಾಯಕ್ಕಿಲ್ಲ ಹಾಗೆ ಹೀಗೆ ಅಂತ. ನೋ, ಯು ಆರ್ ಲವೆಬಲ್. ಓಕೆ, ಸೊ ಇಗ್ನೈಟ್ ಯುವರ್ ಲೈಫ್. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಈ ಕಾರ್ಡು
ಕ್ಯಾಂಡಲ್ ನೋಡಿ. ಓಕೆ, ಸೊ ನಿಮ್ಮ ಲೈಫನ್ನು ನೀವೇ ಇಗ್ನೈಟ್ ಮಾಡಬೇಕು ಅಂದರೆ ನಿಮ್ಮ ಲೈಫಲ್ಲಿ ನೀವೇ ಬೆಳಕನ್ನು ತರಬೇಕು. ಸೊ ನಾನು ಈ ಕ್ಯಾಂಡಲ್ ಹಚ್ಚಿದ್ದಕ್ಕೆ ಆ ಕ್ಯಾಂಡಲ್ಲು ಉರಿತಾ ಇದೆ. ನಾನು ಹಚ್ಚಲಿಲ್ಲ ಅಂದರೆ ಅದು ಉರಿಯೋಲ್ಲ. ಅದರಲ್ಲಿ ಒಂದು ಲೈಟ್ ನಮಗೆ ಕಂಡು ಬರಲ್ಲ. ಸೊ ನಮ್ಮ ಲೈಫಲ್ಲೂ ಸಹ ನಾವು ನಮ್ಮ ಏನು ಚೇಂಜಸ್ ತರಬೇಕು ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ ಯಾವ ರೀತಿ ಇದೆ. ಓಕೆ, ಸಮ್ಟೈಮ್ಸ್ ನಿಮ್ಮ ಕಾನ್ಫಿಡೆನ್ಸ್ ಏನಾಗುತ್ತೆ ಅಂದರೆ ಫೈಲ್ ನಂಬರ್ 1 ಒಂದು ಸತಿ ತುಂಬ ಹೈಯಲ್ಲಿರುತ್ತೆ ಆ್ಯಂಡ್ ಒಂದು ಸತಿ ತುಂಬ ಲೋ ಆಗಿಬಿಡ್ತೀರಾ ನೀವು. ಸೊ ಆ ರೀತಿಯ ಒಂದು ಕಾನ್ಫಿಡೆನ್ಸ್ ಇಟ್ಕೊಬೇಡಿ. ನಿಮ್ಮ ಕಾನ್ಫಿಡೆನ್ಸ್ ಯಾವತ್ತೂ ಒಂದು ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಇರಬೇಕು. ಓಕೆ, ಸೊ ಸೊಬಿರಿಟಿಲಿ ಏನು ಹೇಳ್ತಾ ಇದೆ ಅಂದರೆ ಸಾದಾ ಸೀದಾ ಹೆಲ್ತಿ ಫುಡ್, ಸಮಾಧಾನವಾಗಿ ಹೊಟ್ಟೆ ತುಂಬ ಮುದ್ದೆ, ಅನ್ನ, ಸಾರು, ಪಲ್ಯ. ಸೊ ನಿಮ್ಮ ಲೈಫನ್ನು ನೀವು ತುಂಬ ಸಿಂಪಲ್ಲಾಗಿ ಹಣ್ಣುಗಳು, ನೀರು, ಸೊ ಹೆಲ್ಪ್ಫುಲ್ ಡಯಟ್ ಏನಿದೆ ಅದನ್ನು ನೀವು ತಗೊಳ್ಳೋಕ್ಕೆ ಶುರು ಮಾಡಿ. ಸೊ ಯಾವಾಗ ನಿಮ್ಮ ಬಾಡಿ ಪರಿಶುದ್ಧವಾಗಿರುತ್ತೆ, ನಿಮ್ಮ ಮೈಂಡ್ ಹಾಗೂ ನಿಮ್ಮ ಸೋಲು ಪರಿಶುದ್ಧವಾಗಿರುತ್ತೆ ಆ್ಯಂಡ್ ನೀವು ಅಟ್ರಾಕ್ಟಿವ್ ಆಗಿರ್ತೀರ. ಓಕೆ, ಸೊ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನಿದೆ. My love for you is a journey starting at forever and ending at never. ಸೊ ನಿಮ್ಮ ಲೈಫಲ್ಲಿ ಒಬ್ಬ ಪರ್ಸನ್ ಬರ್ತಾರೆ ಅಂತ ಹೇಳಿದೆ. ಸೊ ಆ ಪರ್ಸನಿಗೆ ನಿಮ್ಮ ಪ್ರೀತಿ ಹೇಗೆ ಅಂದರೆ ಅದೊಂಥರ ಜರ್ನಿ ಥರ ಶುರು ಆಗುತ್ತೆ, ಬಟ್ ಅದು ನೆವರ್ ಎಂಡಿಂಗ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್, 2 hearts in love need no words. ಸೊ ಈ ಪರ್ಸನ್ ನಿಮಗೆ ಎಕ್ಸ್ಪ್ರೆಸ್ ಮಾಡಲಿ ಬಿಡಲಿ, ಬಟ್ ಆ ಪ್ರೀತಿ ನಿಮಗೆ ಅವ್ರ ಕಣ್ಣಲ್ಲಿ ಕಾಣಿಸುತ್ತೆ. ಬಿಕಾಸ್ ಇಟ್ ಈಸ್ ಅ ಪಾಸ್ಟ್ ಲೈಫ್ ರಿಲೇಷನ್ಶಿಪ್. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮಗೆ ನೀವು ಪ್ರೀತಿಯ ಅರ್ಹರು. ಓಕೆ, ಸೊ ಆದಷ್ಟು ಈ ಒಂದು ಪ್ರೀತಿನ ನೀವು ಸ್ಟಾಪ್ ಮಾಡ್ಕೊಬೇಡಿ. ಈ ಇದನ್ನೇ ಹೇಳ್ತಾ ಇರೋದು. ಓಕೆ, ಸೊ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ ಆಗಲಿದೆ. ಯಾವುದೇ ರೀತಿಯಲ್ಲೂ ನೀವು ನಕಾರಾತ್ಮಕರಾಗಬೇಡಿ. ಓಕೆ, ಸೊ ಪಾಸಿಟಿವ್ ಅಫರ್ಮೇಷನ್ಸ್ ಇಟ್ಕೊಳ್ಳಿ, ತುಂಬಾ ಸ್ಟ್ರಾಂಗಾಗಿ ಇರಿ. ಓಕೆ, ಸೊ ಅನಾಹತ. ಓಕೆ, ಹಾರ್ಟ್ ಚಕ್ರ. ಸೊ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡಿ. ಐ ಲವ್, ನಿಮ್ಮನ್ನು ನೀವು ಫಸ್ಟು ಪ್ರೀತಿಸಿ. ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ತೀರಲ್ಲ, ನಿಮ್ಮ ಮನಸ್ಸಿಗೂ ಅದು ನಾಟುತ್ತೆ ಆ್ಯಂಡ್ ನಿಮ್ಮ ಮನಸ್ಸು ಕೂಡ ಹೀಲ್ ಆಗ್ತಾ ಹೋಗುತ್ತೆ. ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಯಾರೇ ನಿಮ್ಮನ್ನು ಹರ್ಟ್ ಮಾಡಿದ್ರು ಅವರನ್ನು ಮರೀರಿ. ನೀವು ಅವ್ರನ್ನ ಹರ್ಟ್ ಮಾಡಿದ್ರೆ ಅದನ್ನು ಸಹ ಮರೀರಿ ಆ್ಯಂಡ್ ದಯವಿಟ್ಟು ನಿಮ್ಮ ಹಾರ್ಟನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಭಯ ಆಗ್ತಾ ಇರ್ಬೋದು, ಯಾರಿಗಾರ ಪ್ರೀತಿ ಮಾಡೋದಕ್ಕೆ ಭಯ ಆಗ್ತಾ ಇರ್ಬೋದು, ಇಲ್ಲ ನೀವು ತುಂಬ ಕೋಡಿಪೆಂಡೆಂಟ್ ಆಗಿರ್ಬೋದು, ಇಲ್ಲ ಬೇರೆ ಒಬ್ಬ ವ್ಯಕ್ತಿಯ ಅವರು ತುಂಬ ಚೆನ್ನಾಗಿ ಪ್ರಮೋಷನ್ ಆಗ್ತಾ ಇರ್ಬೋದು, ಅವ್ರನ್ನ ನೋಡಿ ನಿಮಗೆ ಸ್ವಲ್ಪ ಜೆಲಸಿ ಫೀಲ್ ಆಗ್ತಾ ಇರ್ಬೋದು, ಇಲ್ಲ ಎಲ್ಲೋ ಒಂದು ಕಡೆ ನನಗೆ ಕಾನ್ಸಂಟ್ರೇಷನ್ ಯಾರ್ದು ಸಿಗ್ತಾ ಇಲ್ಲ, ಪ್ರೀತಿ ಯಾರ್ದು ಸಿಗ್ತಾ ಇಲ್ಲ, ಎಲ್ಲರೂ ನಾ ಮೋಸ ಮಾಡ್ತಾ ಇದ್ದಾರೆ, ನನ್ನನ್ನು ಯೂಸ್ ಮಾಡ್ತಾ ಇದ್ದಾರೆ. ನೋ, ಅದು ನಿಮ್ಮ ಒಂದು ಮನಸ್ಸಲ್ಲಿದೆ, ಅದನ್ನು ತೆಗೆದುಹಾಕಿ. ಓಕೆ, ಆಲ್ವೇಸ್ ಹೇಳಿ ಐ ಲವ್. ಸೊ ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಟ್ರೈ ಮಾಡಿ, ನಿಮ್ಮ ಹಾರ್ಟ್ ಚಕ್ರನ ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ ಈ ಕಾರ್ಡ್, ಲವರ್ಸ್ ಕಾರ್ಡ್. ಓಕೆ, ಸೊ ದ ಲವರ್ಸ್ ಕಾರ್ಡ್ ಇದೆ. ಸೊ ಲವರ್ಸ್ ಕಾರ್ಡ್ ಬಂದಿದೆ ಅಂದರೆ ಚಾಯ್ಸಸ್ ಇರುತ್ತೆ ನಿಮಗೆ. ಸೊ ಯಾವ ವ್ಯಕ್ತಿನ ನಿಮ್ಮ ಲೈಫಲ್ಲಿ ತರಬೇಕು, ಯಾರು ನಿಮಗೆ ಅರ್ಹರು ಅನ್ನೋದು ನಿಮಗೆ ಕಂಪ್ಲೀಟಾಗಿ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಒಬ್ಬ ಪಾರ್ಟ್ನರಿನ ಎಂಟ್ರಿ ಸಹ ಇದೆ. ಓಕೆ, ಸೊ 6 of Gabriel, ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್, ಟೈಮ್ ಟು ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಜೆಕ್ಟ್, ಅವಾರ್ಡ್ಸ್, ಸ್ಕಾಲರ್ಶಿಪ್ಸ್ ಆರ್ ಪ್ರಮೋಷನ್ಸ್. ಸೊ ಇದನ್ನೆಲ್ಲ ನೀವು ಮಾಡಿದಾಗ ಏನಾಗುತ್ತೆ, ಸೊ ಯಾರನ್ನೂ ನೀವು ನೋ ಅನ್ಬೇಕಾಗಿದೆ. ಓಕೆ, ಸೊ ಕೆಲವೊಂದು ಸತಿ ನೋನು ನಮಗೆ ವರದಾನ ಥರ ಇರುತ್ತೆ. ಓಕೆ, ಸೊ ನಾನು ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕಾ, ನೋ ಅನುಭವಿಸ್ಕೊಂಡಿರ್ಬೇಕಾ, ನೋ. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಇದ್ದಾರೆ. ಓಕೆ, ಏಂಜಲ್ ಕಾರ್ಡ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ಫುಲ್ ಆಗಿರ್ತೀರಾ. ಆ್ಯಂಡ್ ಡೋಂಟ್ ವರಿ, ನಿಮ್ಮ ಕೆಲಸನ ನೀವು ಮಾಡಿ, ಆದಷ್ಟು ಲಿಸನಿಂಗ್, ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಾರ್ಡ್, ಸೊ ದ ಡ್ರ್ಯಾಗನ್ ಪೋರ್ಟಲ್, ಮಲಿ, ಆಫ್ರಿಕಾ. ಓಕೆ, 28. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ವಿಸ್ಡಮ್ ಒಂದು ಪ್ಯೂರ್
ಸ್ಪೇಸ್ ನಿಮ್ಮ ಮೈಂಡಲ್ಲಿ. ಸೊ ಆ ವಿಸ್ಡಮ್ನ ಎಲ್ಲೋ ಒಂದು ಕಡೆ ನೀವು ಮರೀತಾ ಇದ್ದೀರಾ. ಓಕೆ, ಸೊ ನಿಮ್ಮ ವಿಸ್ಡಮ್ ಮರ್ತಿ ನೀವು ಬೇರೆಯವ್ರ ಹತ್ರ ತುಂಬ ಡಿಪೆಂಡೆಂಟ್ ಆಗಿರೋದು, ಇಲ್ಲ ಅವ್ರದ್ದೇ ಮಾತನ್ನು ಕೇಳೋದು. ಸೊ ನೋ, ಡೋಂಟ್ ಡೂ ದಟ್. ನಿಮ್ಮ ಕಾನ್ಷಿಯಸ್ ಮೈಂಡ್ ನಿಮಗೆ ಏನು ಹೇಳ್ತಾ ಇದೆ, ನಿಮ್ಮ ಅಂತರಾಳದ ಒಂದು ಮನಸ್ಸು ಇದೆಯಲ್ಲ, ಅದು ನಿಮಗೆ ಏನು ಹೇಳ್ತಾ ಇದೆ. ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಮನಸ್ಸಲ್ಲಿ ತುಂಬ ನಾಲೆಡ್ಜ್ ಇದೆ, ಆ ಒಂದು ನಾಲೆಡ್ಜ್ನ ನೀವು ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಒಂದು ನಾಲೆಡ್ಜ್ನ ನೀವು ಯಾವಾಗ ಜಾಸ್ತಿ ಮಾಡ್ಕೊತೀರಾ, ನಿಮ್ಮ ಅಕ್ಕಪಕ್ಕ ಸಿಂಕ್ರಿನಿಸಿಟೀಸ್ ಶುರು ಆಗುತ್ತೆ. ಓಕೆ, ಸೊ ನೀವು 333 ನೋಡೋಕ್ಕೆ ಶುರು ಮಾಡ್ತೀರಾ, ಹಾರ್ಸಸ್ ನೋಡೋಕ್ಕೆ ಶುರು ಮಾಡ್ತೀರಾ, ಫೆದರ್ಸ್ ನೋಡೋಕ್ಕೆ ಶುರು ಮಾಡ್ತೀರಾ, ಗ್ರಾಸ್ ಹೋಪರ್ಸ್, ಹೂಕ್, ಎಲ್ಲನೂ ಎಲ್ಲೋ ಒಂದು ಕಡೆ ಆ ಪ್ರಾಣಿ ಪಕ್ಷಿಗಳು ನಿಮ್ಮ ಹತ್ರ ಬರ್ತಾ ಇದ್ದಾರೆ, ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ನೀವು ಕೂತ್ ಜಾಗದಲ್ಲೇ ಇರೋದು, ಮಲ್ಕೊಂಡೇ ಇರೋದು, ಲೇಸಿನೆಸ್ ಬೇಡ. ಒಂದಿನ ನಿಮ್ಮ ಚಪ್ಪಲಿನ ತೆಗೀರಿ ಆ್ಯಂಡ್ ಬರೀ ಕಾಲಲ್ಲಿ ನೀವು ಎಲ್ಲರ ನಡ್ಕೊಂಡು ಹೋಗಿ ಶೋರಿಗೋ. ಸೊ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹಾರ್ಟ್ ಬೀಟ್ ಏನು ಹೇಳ್ತಾ ಇದೆ ಅನ್ನೋದು ನಿಮಗೆ ಖಂಡಿತ ಗೊತ್ತಾಗುತ್ತೆ. ಓಕೆ, ಸೊ ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಫೈಲ್ ನಂಬರ್ 2 ಯಾರು ಈ ಫೈಲ್ನ ಚೂಸ್ ಮಾಡಿದ್ದೀರ, ದ ಎಸೆನ್ಷಿಯಲ್ ಬುಕ್ ಆಫ್ ಟ್ಯಾರೋ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ನಿಮ್ಮ ಏಂಜಲ್ ಕಾರ್ಡ್ಸ್ ಏನು ಹೇಳ್ತಾ ಇದ್ದಾರೆ, ಏಂಜಲ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸೊ 555. ಸೊ ನಿಮ್ಮ ಏನೇ ಕಷ್ಟಕರವಾದ ಪರಿಸ್ಥಿತಿ ಇದ್ರೂ ಅದು ಚೇಂಜಸ್ ತರ್ತಾ ಇದೆ. ಸೊ ನೀವು ಕಷ್ಟಕರವಾದ ಪರಿಸ್ಥಿತಿಯಲ್ಲಿದ್ರಿ, ಇಲ್ಲ ಯಾವುದೋ ಒಂದು ನೋವು ಕೊಡುವ ಸಂಬಂಧಗಳಲ್ಲಿ ಇದ್ರಿ, ಅದೆಲ್ಲ ಒಂದು ಶಿಫ್ಟ್ ಆಗ್ತಾ ಇದೆ. ಸೊ ಯಾವುದೇ ರೀತಿಯಲ್ಲಿ ನಿಮ್ಮಲ್ಲಿರೋ ಟ್ರಸ್ಟನ್ನ ನೀವು ಕಳ್ಕೊಬೇಡಿ. ಸೊ ಯೂನಿವರ್ಸ್ ನಿಮಗೋಸ್ಕರ ಕೆಲಸ ಮಾಡ್ತಾ ಇದೆ. ಯಾವಾಗಲೂ ಏನಾರ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇರಿ. ನಿಮ್ಗೆ ಏನು ಇಷ್ಟ ಆಗುತ್ತೋ, ಡ್ರಾಯಿಂಗು, ಕಲರಿಂಗು, ರಂಗೋಲಿ, ಸೊ ನಿಮ್ಗೆ ಏನು ಇಷ್ಟ ಆಗುತ್ತೋ ನೀವು ಅದನ್ನು ಮಾಡ್ಬೋದು. ಸೊ ಬ್ಯೂಟಿ ಪಾರ್ಲರ್ಗೆ ಹೋಗೋದು, ಬ್ಯೂಟಿ ಪಾರ್ಲರ್ ಕೋರ್ಸ್ ಮಾಡೋದು, ಸೊ ನಿಮ್ಗೆ ಏನು ಇಷ್ಟ ಆಗುತ್ತೋ ನೀವು ಮಾಡಬಹುದು. ಓಕೆ, ಸಮಥಿಂಗ್ ಬ್ಯೂಟಿಫುಲ್ ಕಮಿಂಗ್, ಸಮಥಿಂಗ್ ಬ್ಯೂಟಿಫುಲ್ ಕಮಿಂಗ್. ಸೊ ನಿಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೆ ಚೇಂಜಸ್ ಆಗಲಿದೆ, ಅದನ್ನು ನೀವು ಬರ್ಮಾಡ್ಕೊತಾ ಇದ್ದೀರಾ. ಸೊ ಇದು ನಿಮ್ಮ ಮೇನ್ ಮೆಸೇಜ್ ಆಗಿತ್ತು ಫೈಲ್ ನಂಬರ್ 2. ಸೊ ನಮ್ಮ ಕಾರ್ಡ್ಸ್ನ ನಾವು ಚೆಕ್ ಮಾಡೋಣ. ಫಸ್ಟ್ ಕಾರ್ಡ್ಸ್ನ ಜೋಡಿಸ್ಕೊಳ್ಳೋಣ. ಓಕೆ, ಯು ಆರ್ ನಾಟ್ ಅಲೋನ್. ಓಕೆ, ಗಾರ್ಡನ್ ಆಫ್ ಡಿಲೈಟ್, ಟೇಕ್ ಆ್ಯಕ್ಷನ್, ಟೇಕ್ ಆ್ಯಕ್ಷನ್, a new start is coming, something beautiful coming, a new start is coming. Okay, so next Ganeshana card, decisions. Okay, decisions. So 4 of swords, 9 of cups, 6 of pentacles, guidance. Okay, guidance. Next, freedom. Okay, next card, trust your instincts. Okay, trust your instincts. ಈ ಕಾರ್ಡು, ಯೂಸ್ your natural healing abilities. ಓಕೆ, ಕಾರ್ಡು ಇಲ್ಲಿಡೋಣ. ಕಾರ್ಡ್ಸ್ನ ನಾನು ತೋರಿಸ್ತೀನಿ ನಿಮಗೆ ಕ್ಲೋಸಪ್ಪಲ್ಲಿ. ಸಪ್ರೇಷನ್ ಬರ್ತಾ ಇದೆ. ಓಕೆ, separation, wedding, okay, children. So children. Okay, so ಈ ಕಾರ್ಡ್ಸ್ನ ಲಾಸ್ಟಲ್ಲಿ ನೋಡೋಣ, ಬಿಕಾಸ್ ಟೇಬಲ್ ಫುಲ್ ಆಗಿಬಿಟ್ಟಿದೆ. ಓಕೆ, ಸೊ ನಿಮಗೆ ಮೇನ್ಲಿ ಈ ಚೇಂಜಸ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಇಷ್ಟು ದಿನ ಯಾವುದು ಅರಳ್ತಾ ಇರಲಿಲ್ವೋ. ಓಕೆ, ಸೊ ಇಷ್ಟು ದಿನ ನೀವು ಆ ಗಿಡಕ್ಕೆ ನೀರು ಹಾಕಿದ್ದೀರಾ, ಏನೇನೋ ಪ್ರಯತ್ನಗಳು ಮಾಡಿದ್ದೀರಾ. ಇಷ್ಟು ದಿನಾನು ಆ ಒಂದು ಗಿಡ ಆಗಲಿ ಮರದಲ್ಲಿ ಟರ್ನ್ ಆಗಿಲ್ಲ, ಫಲಗಳು ಕೊಟ್ಟಿಲ್ಲ ಅಂದರೆ
ಈ ಒಂದು ಚೇಂಜಸ್ ನಿಮಗೆ ಆ ಒಂದು ಫಲಗಳನ್ನು ಕೊಡ್ತಾ ಇದೆ. ಏನಕ್ಕೆ ಅಂದರೆ ನೀವು ಅದಕ್ಕೋಸ್ಕರ ಅಷ್ಟು ಕಷ್ಟಪಟ್ಟಿದ್ದೀರಾ. ಓಕೆ, ಸೊ ನೀವೇನೇ ಕಷ್ಟಪಟ್ಟಿದ್ರೂ ದಯವಿಟ್ಟು ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ ಹಾಗೂ ಅದನ್ನು ಬಿಟ್ಕೊಡೋದಕ್ಕೆ ಹೋಗಬೇಡಿ. ಸೊ ನೀವೇನೋ ಒಂದು ಬಿಟ್ಕೊಡೋಕ್ಕೆ ಹೋಗ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಏನೋ ಒಂದು ಬಿಸ್ನೆಸ್ ಶುರು ಮಾಡಿದ್ದೀರಾ ಆ್ಯಂಡ್ ಅದು ಚೆನ್ನಾಗಿ ಹೋಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ನಿಸ್ತಾ ಇದೆ, ಓ ಈ ಬಿಸ್ನೆಸ್ ನನಗೋಸ್ಕರ ಅಲ್ಲ, ನಾನು ಬಿಟ್ಬಿಡ್ತೀನಿ. ಸೊ ಆ ಬಿಸ್ನೆಸ್ ಜಾಗದಲ್ಲಿ ಏನೇ ಇರ್ಬೋದು, ಸಂಬಂಧಗಳಿರ್ಬೋದು, ಏನೇ ಇರ್ಬೋದು. ಓಕೆ, ಸೊ ನನಗಿಲ್ಲಿ ಬೇಸಿಕಲಿ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಮಧ್ಯದಲ್ಲಿ ಅದನ್ನು ಬಿಟ್ಟು ಹೋಗೋದ್ರಲ್ಲಿ ಇದ್ದೀರಾ. ಸೊ ದಯವಿಟ್ಟು ಹೋಗಬೇಡಿ. ಯಾಕಂದರೆ ನೀವು ಎಷ್ಟು ಅದ್ರ ಮೇಲೆ ಹಾಕಿದ್ದೀರೋ ಅದರ 10 ಪಟ್ಟಷ್ಟು ನಿಮಗೆ ವಾಪಸ್ ಬರಲಿದೆ. ಬಿಕಾಸ್ ಈ ಒಂದು ಸಿಚುವೇಷನಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಾ ಅದರದ್ದೇ ವಾಪಸ್ ನಿಮಗೆ ಸಿಗ್ತಾ ಇದೆ. ಸೊ ಆದಷ್ಟು ನೀವು ನಿಮ್ಮನ್ನು ತುಂಬ ರೆಸ್ಟಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ತುಂಬ ಜನ ಇಲ್ಲಿ ಸಪ್ರೇಷನಲ್ಲಿ ಇದ್ದೀರಾ. ನಿಮ್ಮ ಪರ್ಸನ್ನ ನಾನು ಭೇಟಿ ಆಗಬೇಕಾ, ಅವ್ರ ಜೊತೆ ಮೀಟ್ ಮಾಡಬೇಕಾ, ಅವರನ್ನು ಅನ್ಬ್ಲಾಕ್ ಮಾಡಬೇಕಾ, ಅವರು ನನ್ನನ್ನು ಮೀಟ್ ಮಾಡಬೇಕಾ, ಸೊ ಇಲ್ಲ ಈ ಕೆರಿಯರ್ ನಾನು ತಗೋಬೇಕಾ. ಸೊ ಟೇಕ್ ಆ್ಯಕ್ಷನ್. ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಎಲ್ಲದಕ್ಕೂ ನೀವು ಆ್ಯಕ್ಷನ್ ತೊಗೊಂಡ್ರೇ ನಿಮಗೆ ರಿಸಲ್ಟ್ ಸಿಗೋದು. ಎಲ್ಲಿವರೆಗೂ ನೀವು ನಿಮ್ಮ ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಲ್ವೋ ಅಲ್ಲಿವರೆಗೂ ನಿಮಗೆ ಯಾವುದೇ ಒಂದು ಸಿಚುವೇಶನ್ನು ಮುಂದೆ ಹೋಗೋದಿಲ್ಲ. ಓಕೆ, ಸಪೋಸ್ ನಾವು ಮೆಟ್ಲು ಹತ್ತಬೇಕು ಅಂದರೆ ಒಂದು ಮೆಟ್ಲನ್ನ ನಾವು ಹತ್ತಬೇಕು. ಓಕೆ, ಸೊ ನಾವು ಹತ್ತುತ್ತಾ ಹೋದರೆ ಒಂದೊಂದೇ ಮೆಟ್ಲು ನಾವು ಅಲ್ಲಿ ನಮ್ಮ ಗೋಲ್ ಹತ್ರ ಇರ್ತೀವಿ, ಇಲ್ಲ ಅಂದರೆ ನಾವು ಕೆಳಗೆ ಇರ್ತೀವಿ. ಸೊ ದಯವಿಟ್ಟು ನಿಮ್ಮ ಲೈಫಲ್ಲಿ ನೀವು ಆ್ಯಕ್ಷನ್ಸ್ನ ತಗೊಳ್ಳಿ ಆ್ಯಂಡ್ ನಿಮ್ಮ ಇನ್ಸ್ಟಿಂಕ್ಟ್ಸ್ನ ನೀವು ಟ್ರಸ್ಟ್ ಮಾಡಿ. ಯಾಕಂದರೆ ಅದು ನಿಮ್ಮನ್ನು ನಿಮ್ಮ ಗೋಲ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಅಲೆಗಳು ಅದರದ್ದೇ ಆದ ಒಂದು ಇದು ಫ್ಲೋವಲ್ಲಿ ಬರುತ್ತೆ, ಫ್ಲೋವಲ್ಲಿ ಹೋಗುತ್ತೆ. ಸೊ ನೀವು ನೋಡ್ಬೋದು, ಅಲೆಗಳು ಒಂದು ಸತಿ ದೊಡ್ಡದಾಗಿರುತ್ತೆ, ಒಂದು ಸತಿ ಚಿಕ್ಕದಾಗಿರುತ್ತೆ. ಸೊ ಅದ್ರ ಪಾಡಿಗೆ ಅದು ಯಾವ ಅಲೆಗೆ ಹೋಗುತ್ತೋ ಅದೇ ರೀತಿಯ ಅಲೆಗಳ ಥರ ನಾವು ನಮ್ಮ ಜೀವನನ ತಗೊಂಡು ಹೋಗಬೇಕಾಗಿದೆ. ಓಕೆ, ಸೊ ನಿಮ್ಮನ್ನು ನೀವು ಎಲ್ಲೋ ಒಂದು ಕಡೆ ಲೋ ಫೀಲ್ ಮಾಡಬೇಡಿ. ಸೊ ಇಲ್ಲಿ ಯೂನಿವರ್ಸ್, ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಸ್ಪಿರಿಟ್ ಗೈಡ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವೊಬ್ಬರೇ ಇಲ್ಲ, ನಾವಿದ್ದೀವಿ ಜೊತೆಗೆ. ಸೊ ನೀವು ಏನೇ ಮಾಡೋದಿದ್ರು, ಏನೇ ಒಂದು ಕೆಲಸ ಮಾಡೋದಿದ್ರು ನೀವೊಬ್ಬರೇ ಅಲ್ಲ, ನಾವು ನಿಮ್ಮ ಜೊತೆ ನಡೀತಾ ಇದ್ದೀವಿ. ನೀವು ನಿಮ್ಮ ಅಕ್ಕಪಕ್ಕ ನೋಡಿದ್ರೆ ನಮ್ಮನ್ನು ನೀವು ನೋಡ್ಬೋದು. ಈವನ್ ನಿಮ್ಮ ಆ್ಯನ್ಸಿಸ್ಟರ್ಸ್, ನಿಮ್ಮ ಅಜ್ಜಿ ಆಗಲಿ, ತಾತ ಆಗಲಿ, ಅವರೆಲ್ಲ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಫ್ರೀಡಮ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಲೆಟ್ ದ ಯೂನಿಕಾರ್ನ್ ಸೆಟ್ ಯು ಫ್ರೀ. ಸೊ ಯಾರೋ ನಿಮ್ಮನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ, ಬಟ್ ನೀವು ಆ ಪರ್ಸನಿನ ಹೆಲ್ಪ್ ತೊಗೊಳ್ತಾ ಇಲ್ಲ ಆ ಪರ್ಸನ್ನ ನೀವು ದೂರ ಇಟ್ಟಿದ್ದೀರಾ. ಓಕೆ, ಸೊ ದಯವಿಟ್ಟು ಆ ಪರ್ಸನ್ ನಿಮಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆದರೆ ಅವ್ರನ್ನ ರೀಚ್ ಔಟ್ ಮಾಡಿ ಆ್ಯಂಡ್ ನಿಮ್ಮ ಈಗೋನ ಸ್ವಲ್ಪ ಪಕ್ಕಕ್ಕೆ ಇಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ನಿಮ್ಮ ಈಗೋ ನಿಮ್ಮ ಮಾತನ್ನೇ ಕೇಳೋದಕ್ಕೆ ಬಿಡ್ತಾ ಇಲ್ಲ. ಸೊ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ಓಕೆ, ಸಾಕು ನೀವು ಇಷ್ಟು ದಿನ ರೆಸ್ಟ್ ತೊಗೊಂಡಿದ್ದು ಆ್ಯಂಡ್ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದು ಆ್ಯಂಡ್ ಯಾವುದೇ ರೀತಿಯಲ್ಲೂ ಬೇಜಾರು ಮಾಡ್ಕೊಂಡಿದ್ದು ಸಾಕು. ಆ ಒಂದು ಇದರಿಂದ ಹೊರಗೆ ಬನ್ನಿ. ಓಕೆ, ಸೊ ಡಿಸಿಷನ್ಸ್ ಇಂಪಾರ್ಟೆಂಟ್ ಇದೆ ನಿಮಗೆ. ಓಕೆ, ಅ ನ್ಯೂ ಸ್ಟಾರ್ಟ್ ಇಸ್ ಕಮಿಂಗ್. ನೀವು ಯಾವಾಗ ಡಿಸಿಷನ್ಸ್ ತೊಗೊತೀರಾ, ಆ್ಯಕ್ಷನ್ ತೊಗೊತೀರಾ, ನಿಮ್ಮ ಮನಸ್ಸಿನ ಮಾತು ನೀವು ಕೇಳ್ತೀರಾ ಆ್ಯಂಡ್ ನಿಮ್ಗೆ ಅನಿಸುತ್ತೆ ಯಾರೂ ನನ್ನ ಜೊತೆ ಇಲ್ಲ, ಎಲ್ಲರೂ ಇದ್ದಾರೆ ಅಂತ ನೀವು ಯಾವಾಗ ಅನ್ಕೊತೀರಾ, ನಿಮಗೆ ಅಲ್ಲಿ ನ್ಯೂ ಸ್ಟಾರ್ಟ್ ಶುರು ಆಗುತ್ತೆ. ಸೊ ನಿಮ್ಮ ಪಾಸಿಟಿವ್ ಅಫರ್ಮೇಷನ್ಸೇ ನಿಮಗೆ ಒಂದು ಪಾಸಿಟಿವ್ ದಾರಿಗೆ ಕರ್ಕೊಂಡು ಹೋಗುತ್ತೆ. ಸೊ ಅದನ್ನು ಶುರು ಮಾಡಬೇಕಾಗಿರೋರು ಯಾರು? ಫೈಲ್ ನಂಬರ್ 2, ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲರೂ ಸಹ ಆ ಒಂದು ಸ್ಟೆಪ್ಪನ್ನು ತಗೊಳ್ಳಿ. ಓಕೆ, ಸೊ ಅದು ಪುಟ್ ಪಾಪು ಸ್ಟೆಪ್ಸ್ ಆದರೂ ಪರವಾಗಿಲ್ಲ, ತಗೊಳ್ಳಿ. ಯಾಕಂದರೆ ಅದು ನಿಮ್ಮ ಗೋಲಿನ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ನೀವೇನು ಬೇಕು ಲೈಫಲ್ಲಿ ಅಂದ್ಕೊತಿದ್ದೀರಾ ಅದ್ರ ಕಡೆ ಕರ್ಕೊಂಡು ಹೋಗುತ್ತೆ. ಓಕೆ, ಸೊ ಆದಷ್ಟು ನಿಮ್ಮಲ್ಲಿರೋ ಪೊಟೆನ್ಷಿಯಲ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ನೀವು ಏನೋ ಒಂದು ಕೋರ್ಸ್ ಮಾಡಬೇಕು, ಇದನ್ನು ನಾನು ಜಾಸ್ತಿ ಮಾಡ್ಕೊಬೇಕು, ಈ ಎಬಿಲಿಟೀಸ್ನ ಜಾಸ್ತಿ ಮಾಡ್ಕೊಳ್ಬೇಕು, ಬಟ್ ನೀವು ಅದನ್ನು ಏನು ಮಾಡ್ತಿದ್ದೀರಾ ಅಂದರೆ ಜಸ್ಟ್ ಯೋಚನೆ ಮಾಡ್ತಿದ್ದೀರಾ. ಓಕೆ ಹಾಂ ಅವ್ರು ನನಗೆ ಹೇಳಿದರು ನಂಗೆ ಹೆಲ್ಪ್ ಮಾಡ್ತೀನಿ ಅಂತ, ಬಟ್ ನೀವು ಅವ್ರು ಮರ್ತಿದ್ದೀರಾ. ಸೊ ದಯವಿಟ್ಟು ಅವ್ರನ್ನ ರೀಚ್ ಔಟ್ ಆಗಿ ಅವ್ರು ನಿಮ್ಮನ್ನು ಆ ಒಂದು ದಾರಿಯಲ್ಲಿ ಹೆಲ್ಪ್ ಮಾಡ್ತಾರೆ ಅಂದರೆ ಅವರ ಹೆಲ್ಪ್ ತಗೊಳ್ಳೋದ್ರಲ್ಲಿ ತೊಂದರೆ ಇಲ್ಲ. ಸೊ ಗೈಡೆನ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಫಿಲ್ ಯೋರ್ ಹಾರ್ಟ್ ವಿತ್ ದೀಸ್ 3 words. ಓಕೆ,
saintly people, the words of the holy books and words of your guru. ಓಕೆ, ಸೊ ನಿಮ್ಮ ಗುರು ನಿಮಗೇನು ಹೇಳಿದ್ದಾರೆ, ನಿಮ್ಮ ಹೋಲಿ ಬುಕ್ಸ್ ನಿಮಗೇನು ಹೇಳ್ತಾ ಇದೆ. ಹೋಲಿ ಬುಕ್ಸ್ ಅಂದರೆ ಇಲ್ಲಿ ಭಗವದ್ಗೀತೆ ಆಗಿರ್ಬೋದು, ಪುಸ್ತಕಗಳು. ಓಕೆ, ಸೊ ನಾನು ಇವತ್ತು ಪುಸ್ತಕಗಳನ್ನು ಇಟ್ಟಿದ್ದೀನಿ. ಸೊ ನಿಮ್ಮನ್ನು ಯಾವ ಒಂದು ಪುಸ್ತಕ ನಾಲೆಡ್ಜ್ ಕೊಡುತ್ತೆ, ಈ ಒಂದು ದಾರಿಯಲ್ಲಿ ಹೆಲ್ಪ್ ಮಾಡುತ್ತೆ, ಆ ಪುಸ್ತಕಗಳನ್ನು ಓದೋದು. ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಇಲ್ಲ ಯಾರೇ ಗುರುಗಳು ಏನೇ ಹೇಳಿರ್ಬೋದು, ಅದನ್ನು ನೀವು ಪಾಲಿಸ್ರಿ, ಅದನ್ನು ನೀವು ಗೈಡೆನ್ಸ್ ಆಗಿ ತಗೊಳ್ಳಿ. ಆ್ಯಂಡ್ ನಿಮ್ಮ ಗುರು ಏನು ಹೇಳಿದ್ದಾರೆ ಅದನ್ನು ಮತ್ತೆ ಮತ್ತೆ ನೀವು ಯೋಚನೆ ಮಾಡಿ. ಮೈಟ್ ಬಿ ನಿಮ್ಮ ಫ್ರೆಂಡ್ ಆಗಲಿ, ನಿಮ್ಮ ಗುರು ಆಗಲಿ, ನಿಮಗೇನೋ ಒಂದು ಗುರು ಮಂತ್ರ ಕೊಟ್ಟಿದ್ದಾರೆ, ಅದನ್ನೆಲ್ಲೋ ಒಂದು ಕಡೆ ಈ ಲೈಫಿನ ಹಡಿಬಿಡಿಯಲ್ಲಿ ನೀವು ಮರ್ತಿರ್ಬೋದು. ಅದನ್ನು ನೀವು ಮತ್ತೆ ರೀಕಾಲ್ ಮಾಡ್ಕೊಳ್ಳಿ ಅನ್ನೋದು ಗೈಡೆನ್ಸ್ ಕಾರ್ಡಿನ ಒಂದು ಮಾತಾಗಿದೆ. ಓಕೆ, ಸೊ ನೋಡೋಣ ಇಲ್ಲಿ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ನಿಮ್ಮ ಮದುವೆಗೋಸ್ಕರ ಕಾಯ್ತಾ ಇದ್ದರೆ, ಓಕೆ, ನಿಮ್ಮ ಪರ್ಸನ್ ಜೊತೆ ಸಪ್ರೇಷನಲ್ಲಿ ಆ್ಯಂಡ್ ಇದ್ದೀರಾ. ಆ್ಯಂಡ್ ಮೈಟ್ ಬಿ ಇನ್ ಕೆಲವರಿಗೆ ನೀವು ಸಪ್ರೇಷನಲ್ಲಿ ಇರ್ಬೋದು ಆ್ಯಂಡ್ ಸಪ್ರೇಷನ್ ಬರ್ಬೋದು ಮುಂದಿನ ದಿನಗಳಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಸಪ್ರೇಷನ್ ಬರ್ತಾ ಇದೆ ಅಂದರೆ ದೇವ್ರದ್ದು ಏನೋ ಒಂದು ಪ್ಲ್ಯಾನ್ ಇರುತ್ತೆ. ಓಕೆ, ನಿಮಗೋಸ್ಕರ. ಸೊ ಏನೋ ಒಂದು ನಮ್ಮ ಲೈಫಲ್ಲಿ ಕೆಟ್ಟದ್ದು ಆಗ್ತಾ ಇದೆ ಅಂದರೆ ಅದು ನಮ್ಮ ದಾರಿ ಅಲ್ಲ ಅನ್ನೋದು ಅರ್ಥ. ಬಟ್ ಅದು ನಮಗೆ ಚೆನ್ನಾಗಿ ಅನಿಸ್ತಾ ಇರುತ್ತೆ, ಇಲ್ಲ ಆ ವ್ಯಕ್ತಿ ನಮಗೆ ಚೆನ್ನಾಗಿ ಅನಿಸ್ತಿರ್ತಾರೆ, ಆದರೆ ದೇವರಿನ ಪ್ಲ್ಯಾನ್ಸೇ ಬೇರೆ ಇರುತ್ತೆ. ಓಕೆ, ಸೊ ನಮ್ಮ ಕರ್ಮ ಫಲಾನುಸಾರ ನಮ್ಮ ಒಂದು ಜೀವನ ಇಲ್ಲಿ ರೂಪಿಸ್ತಾ ಬರುತ್ತೆ. ಸೊ ನೀವು ನಿಮ್ಮ ಲೈಫಲ್ಲಿ ಸ್ವಲ್ಪ ದಾನ ಧರ್ಮ ಮಾಡೋದು, ಇಲ್ಲ ಒಂದು ಸ್ವಲ್ಪ ನಿಮಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋದನ್ನು ಮರೆಯೋಕ್ಕೆ ಹೋಗಬಾರ್ದು. ಸೊ ನಿಮಗೆ ಯಾರಿಗಾರ ಹೆಲ್ಪ್ ಮಾಡಲಿಕ್ಕೆ ಇಷ್ಟ ಇದ್ದರೆ ಖಂಡಿತ ಹೆಲ್ಪ್ ಮಾಡಿ. ಆ್ಯಂಡ್ ಇಲ್ಲಿ ನಿಮ್ಮ ರೊಮ್ಯಾನ್ಸ್ ಲೈಫಲ್ಲಾಗಲಿ, ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಚಿಲ್ಡ್ರನ್ ಮಕ್ಕಳಿಂದ ನಿಮ್ಮ ಲೈಫಲ್ಲಿ ಏನೋ ಒಂದು ಕಷ್ಟ ಆಗ್ತಾ ಇದೆ. ಸೊ ಮೈಟ್ ಬಿ ನಿಮ್ಮ ವೆಡ್ಡಿಂಗ್ ಆಗಲಿ, ನಿಮ್ಮ ಸಪ್ರೇಷನ್ ಪೀರಿಯಡ್ ಆಗಲಿ, ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅದರಿಂದ ನೀವು ದೂರ ಆಗಿರ್ಬೋದು, ಅದರಿಂದ ಎಲ್ಲೋ ಒಂದು ಕಡೆ ವೆಡ್ಡಿಂಗ್ ಮದುವೆ ಆಗದಲ್ಲೇ ಇರ್ಬೋದು. ಸೊ ಸಮಥಿಂಗ್ ಏನೋ ಒಂದು ವಿಷಯ ಇದೆ. ಸೊ ಅದನ್ನು ನೀವು ಇಲ್ಲಿ ಕರೆಕ್ಟ್ ಮಾಡ್ಕೊಬೇಕು. ಯಾವಾಗ? ವೆನ್ ಯು ಟೇಕ್ ಆ್ಯಕ್ಷನ್. ಸೊ ಎಲ್ಲದಕ್ಕೂ ಒಂದು ದಾರಿ ಇರುತ್ತೆ. ಸೊ ಲೆಟ್ ದ ಯೂನಿಕಾರ್ನ್ಸ್ ಹೆಲ್ಪ್ ಯು. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಕೈಯಲ್ಲಿ ಇರೋ ಹೀಲಿಂಗ್ ಪವರ್ನ ನಿಮ್ಮ ಹತ್ರನೇ ಇಟ್ಕೋಬೇಡಿ, ಅದನ್ನು ಪ್ರಪಂಚಕ್ಕೆ ಹಂಚಿ. ಸೊ ನೀವು ಯಾವಾಗ ಆ ಒಂದು ಹೀಲಿಂಗ್ ಪವರ್ನ ಪ್ರಪಂಚಕ್ಕೆ ಹಂಚ್ತೀರೋ ಅದೇ ಹೀಲಿಂಗ್ ಪವರ್ ನಿಮಗೂ ವಾಪಸ್ ಬರುತ್ತೆ. ಓಕೆ, ಸೊ ನೀವು ಅಂದ್ಕೊತಿರ್ಬೋದು, ನನಗೆ ಈ ವಿದ್ಯೆ ಗೊತ್ತು, ಸೊ ನಾನು ಯಾರಿಗೂ ಹೇಳ್ಕೊಡಬಾರ್ದು, ಅದನ್ನು ಹೇಳ್ಕೊಟ್ರೆ ಎಲ್ಲರೂ ಅದನ್ನು ಉಪಯೋಗ ಮಾಡ್ಕೊತಾರೆ ಅಂತ. ಬಟ್ ಆ ಉಪಯೋಗ ಮಾಡಿಕೊಂಡಾಗ ಅವರ ಮನಸ್ಸಿಂದ ಬರೋ ಒಳ್ಳೆ ಮಾತು, ಒಳ್ಳೆ ಬ್ಲೆಸ್ಸಿಂಗ್ಸು ನಿಮಗೆಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮನ್ನು ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ಏನೇ ಒಂದು ಹೀಲಿಂಗ್ ಕೆಲಸ ಮಾಡ್ತಾ ಇರ್ಬೋದು, ನೀವು ನಿಮ್ಮಲ್ಲಿ ಸೈಕಿಕ್ ಅಬಿಲಿಟೀಸ್ ಇರ್ಬೋದು, ಜನರಿಗೆ ಹೆಲ್ಪ್ ಮಾಡೋ ತಾಕತ್ ನಿಮ್ಮಲ್ಲಿ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ನೀವು ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಸೊ ನಿಮ್ಮ ಹತ್ರ ದುಡ್ಡು ಇರ್ಬೋದು, ಇಲ್ಲ ಏನೋ ಒಂದು ವಿದ್ಯೆ ಗೊತ್ತಿರ್ಬೋದು, ನಿಮಗೆ ಹೀಲಿಂಗ್ ಅಬಿಲಿಟೀಸ್ ಇರ್ಬೋದು, ನೀವು ಡಾಕ್ಟರ್ ಇರ್ಬೋದು, ನೀವು ಯಾವುದೇ ಪ್ರಕಾರದಲ್ಲೂ ನಿಮಗೆಲ್ಲೋ ಒಂದು ಕಡೆ ನೋವು ಆದರೂ ಸಹ ನಿಮ್ಮಲ್ಲಿರೋ ಹೀಲಿಂಗ್ ಪವರ್ ನಿಮಗೆ ಬಿಡ್ತಾ ಇಲ್ಲ. ಓಕೆ, ಸೊ ಅದೇನು ಹೇಳ್ತಾ ಇದೆ ಅಂದರೆ, ಆ ಕೆಲಸ ನೀನು ಮಾಡು, ನಿನಗೆ ಚೆನ್ನಾಗಾಗುತ್ತೆ. ಸೊ ದಯವಿಟ್ಟು ಆ ಒಂದು ಕೆಲಸನ ನೀವು ಮಾಡಿ. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ, ನಿಮ್ಮ ಹೀಲಿಂಗ್ ಪವರಿಗೆ ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ, ಅದನ್ನು ನೀವು ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ ಅನ್ನೋದು ಹೇಳ್ತಾ ಇದೆ. ಓಕೆ, ಸೊ ಈ ಕಾರ್ಡ್, ಡೂ ಯು ನೋ ವಾಟ್ ಯು ಆರ್ ಅ ಮಾರ್ವಲ್. ಸೊ ನಿಮಗೆ ಗೊತ್ತಾ ನೀವು ಯಾರು ಅಂತ? ಯು ಆರ್ ಅ ಮಾರ್ವಲ್. ಸಾರಿ, ಯು ಆರ್ ಅ ಮಾರ್ವೆಲ್ ಅಂದರೆ ನೀವು ಅದ್ಭುತ. ಓಕೆ, ಸೊ ಅದ್ಭುತಕ್ಕೆ ಬೇರೆ ವರ್ಡ್ಸ್ ಇಲ್ಲ. ಸೊ ಜಸ್ಟ್ ಅದ್ಭುತ. ಓಕೆ, ಸೊ ನೆಕ್ಸ್ಟ್, ಗುಡ್ ಥಿಂಗ್ಸ್ ಆರ್ ಕಮಿಂಗ್. ಓಕೆ, ಫೈಲ್ ನಂಬರ್ 2. ಸೊ ಗುಡ್ ಥಿಂಗ್ಸ್ ಆರ್ ಕಮಿಂಗ್. ಸೊ ಕಮಿಂಗ್ 3 ಕಮಿಂಗ್ ಬಂತು. ಸೊ 3ಗೆ ಮುಕ್ತಾಯನಾ? ಓಕೆ, ವೆನ್
ಯು ಟೇಕ್ ಆ್ಯಕ್ಷನ್. ಸೊ ನಿಮ್ಮ ಲೈಫಲ್ಲಿ ನೀವೇನು ಆ್ಯಕ್ಷನ್ ತೊಗೊಬೇಕು ಅಂತಿದ್ದೀರಾ, ನಿಮ್ಮ ಲೈಫಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು, ಏನು ತೊಗೊಬೇಕು ಏನು ಬಿಡಬೇಕು, ಎಲ್ಲನೂ ನಿಮ್ಮ ಕೈಯಲ್ಲಿದೆ. ಪಾಯಿಂಟ್ ನಂಬರ್ 2. ಸೊ ಗುಡ್ ಥಿಂಗ್ಸ್ ಆರ್ ಕಮಿಂಗ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಗುಡ್ ಥಿಂಗ್ಸ್ ಬರ್ತಾ ಇದೆ. ಸೊ ಪಾಸ್ಟ್ ಲೈಫ್, ಸೊ ನೀವೇನೇನು ಅನುಭವಿಸ್ತಾ ಇದ್ದೀರಾ ಅದು ನಿಮ್ಮ ಪಾಸ್ಟ್ ಲೈಫಲ್ಲಿ ಇರೋ ಒಂದು ಕರ್ಮ ಇರ್ಬೋದು. ಓಕೆ, ಅದನ್ನು ನೀವು ಅನುಭವಿಸ್ಲೇಬೇಕಾಯಿತು, ಹಾಗಾಗಿ ನೀವು ಅದನ್ನು ಅನುಭವಿಸ್ತಾ ಇದ್ದೀರಾ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ತುಂಬ ದಿನದಿಂದ ನೀವು ಪ್ರೆಗ್ನೆಂಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಓಕೆ, ಏನಾದ್ರು ಒಂದು ಇಶ್ಯೂಸ್ ಇರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಅದೆಲ್ಲನೂ ಸರಿ ಹೋಗುತ್ತೆ. ಅದು ಒಂದು ಟೈಮ್ ತಗೊಳುತ್ತೆ, ಬಟ್ ಎಲ್ಲ ಒಂದು ಗುಡ್ ಥಿಂಗ್ಸ್ ಆರ್ ಕಮಿಂಗ್. ಸೊ ಟೇಕ್ ಆ್ಯಕ್ಷನ್. ನಿಮ್ಮ ಪ್ರಾಸ್ಪೆಕ್ಟಿವ್ನ ಚೇಂಜ್ ಮಾಡಿ, ಲೈಫನ್ನ ತುಂಬ ಪಾಸಿಟಿವ್ ಆಗಿ ತಗೋಬೇಕು. ಸೊ ಇಡೀ ರೀಡಿಂಗ್ ಏನಿದೆ ನಿಮ್ಮ ಡಿಸಿಷನ್ಸ್ ಮೇಲೆ, ನಿಮ್ಮ ಪ್ರಾಸ್ಪೆಕ್ಟಿವ್ ಮೇಲೆ ನಿಂತಿದೆ. ಸೊ ನೀವು ಯಾವ ರೀತಿ ಲೈಫನ್ನು ತಗೋಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ಪಾಯಿಂಟ್ ನಂಬರ್ 2. So Ace of Raphael, a positive new emotional experience, fulfilling romantic relationship, deep lasting spiritual insights. So Ace of Cups ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನ್ಯಾಚುರಲ್ ಆಗಿ ನಿಮ್ಮ ಲೈಫಲ್ಲಿ ಬದಲಾವಣೆಗಳಾಗುತ್ತೆ, ನಿಮ್ಮ ಲೈಫಲ್ಲಿ ಪ್ರೀತಿ ಬರುತ್ತೆ, ಆ್ಯಂಡ್ ಸೈಕಿಕ್ ಅಬಿಲಿಟೀಸ್ ಜಾಸ್ತಿ ಆಗುತ್ತೆ. ಸೊ ಅಗೇನ್ ಹೀಲಿಂಗ್ ಕಾರ್ಡು ಸಹ ಏಸ್ ಆಫ್ ಕಪ್ಸ್. ಸೊ ನೀವು ಏನೇ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಆಗಲಿ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲವೂ ಒಂದು ಎಂಡಿಂಗಿಗೆ ಬರುತ್ತೆ. ಸೊ ಜಸ್ಟ್ ಟೇಕ್ ಆ್ಯಕ್ಷನ್. ನಿಮ್ಮ ಲೈಫ್ ಬಗ್ಗೆ ನೀವು ಲೇಝಿ ಆಗಬೇಡಿ. ಓಕೆ, ಸೊ ಆದಷ್ಟು ನಿಮ್ಮ ಲೈಫನ್ನು ನೀವು ತುಂಬ ಚೆನ್ನಾಗಿ ತೊಗೊಂಡು ಹೋಗಿ. ಸೊ 41 ಬಂದಿದೆ, 4 + 1 = 5. ಸೊ 555. ಓಕೆ, ಸೊ ಈ ಒಂದು ಕಾರ್ಡ್ ಕೀ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮನ್ನು ನೀವು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಕಷ್ಟಪಡ್ತೀರಾ, ಟ್ರಸ್ಟ್ ಮಾಡ್ಕೊಳ್ಳೋಕೆ ಕಷ್ಟಪಡ್ತೀರಾ, ಅದೇ ರೀತಿ ಡಿವೈನು ಸಹ ವರ್ಕ್ ಮಾಡುತ್ತೆ. ಸೊ ನೀವು ಒಂಥರ ರಿಫ್ಲೆಕ್ಷನ್ ಥರ, ನಿಮ್ಮನ್ನು ನೀವು ಕಷ್ಟಪಟ್ಟು ಅರ್ಥ ಮಾಡ್ಕೊತೀರಾ, ಕಷ್ಟಪಟ್ಟು ಟ್ರಸ್ಟ್ ಮಾಡ್ತೀರಾ ಅಂದರೆ ಡಿವೈನು ಸಹ ನಿಮ್ಮನ್ನು ಅದೇ ರೀತಿ ಪರೀಕ್ಷೆ ಮಾಡುತ್ತೆ. ಸೊ ನಿಮ್ಮ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ದೃಷ್ಟಿಕೋನನ ಚೇಂಜ್ ಮಾಡ್ಕೊಳ್ಳಿ. ನೀವು ಯಾವತ್ತು ಅದನ್ನು ಚೇಂಜ್ ಮಾಡ್ಕೊತೀರೋ ಡಿವೈನು ಸಹ ನಿಮ್ಮನ್ನು ಅದೇ ರೀತಿ ನೋಡುತ್ತೆ, ದೇವರು ಸಹ ನಿಮ್ಮನ್ನು ಅದೇ ರೀತಿ ನೋಡುತ್ತೆ. ಸೊ ನಿಮ್ಮ ಡೈಮೆನ್ಷನ್ಗಳು ಏನಿದೆ, ಓಕೆ, ಸೊ ನೀವು ಬಾಕ್ಸಿನ ಒಂದು ಕಡೆ ನೋಡಿದ್ರೆ ಎಲ್ಲ ಕಡೆನೂ ನೋಡೋ ಸಾಧ್ಯತೆಗಳು ಇರುತ್ತೆ. ಸೊ ಪ್ರಾಸ್ಪೆಕ್ಟಿವ್ನು ಅದನ್ನೇ ಹೇಳ್ತಾ ಇರೋದು. ಓಕೆ, ಸೊ ಒಂದು ಸ್ಪಿರಿಚುವಲ್ ಪ್ರಾಸ್ಪೆಕ್ಟಿವ್ ಇರುತ್ತೆ, ಒಂದು ಲಾಜಿಕಲ್ ಪ್ರಾಸ್ಪೆಕ್ಟಿವ್ ಇರುತ್ತೆ, ಒಂದು ಪ್ರಾಕ್ಟಿಕಲ್ ಪ್ರಾಸ್ಪೆಕ್ಟಿವ್ ಇರುತ್ತೆ, ಆ್ಯಂಡ್ ಒಂದು ಎಮೋಷ್ನಲ್ ಪ್ರಾಸ್ಪೆಕ್ಟಿವ್ ಇರುತ್ತೆ. ಸೊ ಎಲ್ಲ ಪ್ರಾಸ್ಪೆಕ್ಟಿವ್ಗಳನ್ನು ನೀವು ನೋಡಬೇಕು. ಎಲ್ಲ ಒಂದು ಸಾಧ್ಯತೆಗಳು ಅಂತೀವಲ್ಲ, ಆ ಸಾಧ್ಯತೆಗಳನ್ನು ನೀವು ನೋಡಬೇಕು, ಎಲ್ಲ ಆಪ್ಷನ್ಸ್ನು ನೋಡಬೇಕು, ಎಲ್ಲ ಆಪ್ಷನ್ಸ್ನು ನೀವು ನಾಕ್ ಮಾಡಿ ಮಾಡಿ ನೋಡಬೇಕು, ಇದು ಸರಿ ಇದೆಯಾ, ಇದು ಸರಿ ಇದೆಯಾ ಅಂತ. ಓಕೆ, ಸೊ ಆದಷ್ಟು ನಿಮ್ಮ ಚಕ್ರಾಸ್ನ ನೀವು ಅಲೈನ್ ಮಾಡ್ಕೊಳ್ಳಿ. ಓಕೆ, ಯಾವುದೇ ರೀತಿಯಲ್ಲೂ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದರೆ, ಸೊ ನಿಮ್ಮ ಡಾಕ್ಟರ್ಸ್ ನಿಮಗೆ ಯಾವ್ದಾರ ಎಕ್ಸಸೈಸ್ ಆಗಲಿ ಏನೇ ಒಂದು ನಿಮಗೆ ಹೇಳ್ತಾ ಇದ್ದರೆ, ದಯವಿಟ್ಟು ನೀವು ಆ ಒಂದು ಎಕ್ಸಸೈಸ್ನ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ನಿಮ್ಮ ಕಲರ್ ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕಲರ್ ಇಲ್ಲಿ ಆರೆಂಜ್ ಲೈಟ್ ಇದೆ. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂದಾಗ ನಿಮ್ಮನ್ನು ನೀವು ಆರೆಂಜ್ ಲೈಟಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋ ಥರ ಯೋಚನೆ ಮಾಡಿ. ಸೊ ಯು ವಿಲ್ ಬಿ ಪ್ರೊಟೆಕ್ಟೆಡ್. ಸೊ ಯೋಗ ಮಾಡಿ, ಆ್ಯಂಡ್ ಯೋಗದಿಂದ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಆಗಲಿ, ನೀವು ಬ್ಲಾಕ್ ಆಗಿರುತ್ತಲ್ಲ ಮೈಂಡು, ಆ ಮೈಂಡ್ ಫ್ರೀ ಆಗೋ ರೀತಿಯಲ್ಲಿ ನಿಮಗೆ ಯೋಗ ಹೆಲ್ಪ್ ಮಾಡ್ಬೋದು. ಓಕೆ, ಸೊ ಪಾಯಿಂಟ್ ನಂಬರ್ 2 ಇದು ನಿಮ್ಮ ಮೆಸೇಜಸ್ ಆಗಿತ್ತು. ನಿಮ್ಮ ಮೆಸೇಜಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪಾಯಿಂಟ್ ನಂಬರ್ 3, ಯಾರು ಈ ಒಂದು ಬುಕ್ನ ಚಾಯ್ಸ್ ಮಾಡ್ಕೊಂಡಿದ್ದೀರಾ, ಸೊ ಸ್ಪಿರಿಟ್ ಮೆಸೇಜಸ್. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ, ಫಸ್ಟ್ ಏಂಜಲ್ಸ್ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ. 111. ಸೊ 1111 111 ಈ ರೀತಿ ನೀವು ಸಿಂಕ್ರನಿಸಿಟೀಸ್ ನಂಬರ್ಸ್ನ ನೀವು ನೋಡ್ತಾ ಇರ್ಬೋದು. ಓಕೆ, ಸಪೋಸ್ ನೀವೆಲ್ಲೋ ಒಂದು ಕಡೆ ಅಂಗಡಿಗೆ ಹೋಗಿರ್ತೀರಾ ಆ್ಯಂಡ್ ಆ ನೋಟಲ್ಲಿ ಸಡನ್ನಾಗಿ ನೀವು 111 ನೋಡ್ತೀರಾ, ಇಲ್ಲ ವಾಚ್ ನೋಡ್ತಿರ್ತೀರಾ ಆ್ಯಂಡ್ 111 ಕಾಣಿಸುತ್ತೆ. ಸೊ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ನಿಮ್ಮ ಫೈನಾನ್ಷಿಯಲ್ ಗ್ರೋತು ಎಲ್ಲವೂ ಸೂಪರ್ ಆಗಿರುತ್ತೆ. ಸೊ ನೀವು ಯಾವುದೇ ಒಂದು ಸಾಲದಲ್ಲಿದ್ದರೂ ಸಹ ಆ ಸಾಲ
ಇರೋದ್ರಲ್ಲಿದೆ. ಆ್ಯಂಡ್ ಎಲ್ಲವೂ ಒಂದು ಪಾಸಿಟಿವ್ ಥಾಟಿಂದ ನೀವು ಶುರು ಮಾಡ್ಕೊಬೇಕು. ಸೊ ಇದನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಕಣ್ಣು ಮುಚ್ಕೊಂಡು ಒಂದು ವಿಷಯನ ನೀವು ಮಾಡ್ಬೋದು. ಆ್ಯಂಡ್ ಖಂಡಿತ ಮಾಡಿ. ನಾನು ನಿಮಗೆ ಕೆಲವೊಂದು ಸೆಕೆಂಡ್ಸ್ನ ಕೊಡ್ತೀನಿ. ಸೊ ನಿಮ್ಮ ಮನಸ್ಸಲ್ಲಿರೋ ವಿಷಸ್ನ ನೀವು ಹೇಳ್ಕೊಳ್ಳಿ, ಅದು ಖಂಡಿತ ನೆರವೇರುತ್ತೆ. ಸೊ ಸ್ಟಾರ್ಟಿಂಗ್ 1, 2, 3 ಗೋ. ಓಕೆ. ಸೊ ನಿಮ್ಮ ವಿಷಸ್ನ ನೀವು ಹೇಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಿಮ್ಮ ವಿಡಿಯೋನ ನೀವು ಪಾಸ್ ಮಾಡ್ಕೊಬೋದು ಆ್ಯಂಡ್ ದೆನ್ ನಿಮ್ಮ ವಿಷಸ್ ಮಾಡಿ ಆ್ಯಂಡ್ ದೆನ್ ಈ ವಿಡಿಯೋನ ಶುರು ಮಾಡ್ಕೊಬೋದು. ಓಕೆ. ಸೊ ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳಿ ಆ್ಯಂಡ್ ಸಿ ಆ್ಯಂಡ್ ಮೇಕ್ ಅ ವಿಶ್. ಸಪೋಸ್ ನಿಮಗೆ ಒಂದೊಂದು ಕಾಣಿಸ್ತು ಆ್ಯಂಡ್ ಸಡನ್ನಾಗಿ ಕಾಣಿಸ್ತು ಅಂದರೆ ಕಣ್ಣು ಮುಚ್ಕೊಂಡು ಏನಾರ ಒಂದು ವಿಶ್ ಮಾಡಿ. ಓಕೆ. ಸೊ ನಿಮ್ಮ ವಿಶ್ಶು ಫುಲ್ಫಿಲ್ ಆಗುತ್ತೆ. ಪವರ್ಫುಲ್ ನಂಬರ್ ಏಂಜಲ್ಸ್ ಸೇ ದಟ್ ಯುವರ್ ಡ್ರೀಮ್ಸ್ ಆರ್ ರಿಯಲ್ ಆ್ಯಂಡ್ ಅಟೈನಬಲ್. ಸೊ ನೀವೇನೋ ಕನಸು ಕಾಣ್ತಿದ್ದೀರಾ, ಅದಾಗುತ್ತೋ ಇಲ್ವೋ ಅಂತ ಡೌಟ್ ಪಡ್ತಾ ಇದ್ದೀರಾ, ಪಡಬೇಡಿ. ಅದಾಗೋ ಎಲ್ಲ ಸಾಧ್ಯತೆಗಳು ಇದೆ ಆ್ಯಂಡ್ ಅದು ಆಗೇ ಆಗುತ್ತೆ. ಓಕೆ. ಸೊ ಅಟ್ರ್ಯಾಕ್ಟಿಂಗ್ ಪಾಸಿಟಿವಿಟಿ, ನಿಮ್ಮ ಲೈಫಲ್ಲಿ ನೀವು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ. ಸೊ ಇದು ನಿಮ್ಮ ಏಂಜಲ್ ಕಡೆಯಿಂದ ನಿಮಗಿರೋ ಮೆಸೇಜಸ್. ಓಕೆ. ಸೊ ನಿಮ್ಮ ಮೇನ್ ಮೆಸೇಜಸ್ ಇದು ಇರುತ್ತೆ. ಸೊ ನಿಮ್ಮ ಆ ವಿಶ್ ಫುಲ್ಫಿಲ್ ಆಗಲಿ ಅನ್ನೋದನ್ನು ಕೇಳ್ಕೊಂಡಿದ್ದೀನಿ. ಓಕೆ. ಸೊ ನೋಡೋಣ. ಸೊ ಆ ವಿಶ್ ನಿಮ್ಮದು ಜೆನ್ಯೂನ್ ಆಗಿದ್ದರೆ ಅದು ನಿಮಗೆ ಖಂಡಿತ ಸಿಗುತ್ತೆ. ಆ ವಿಶ್ ನಿಮಗೋಸ್ಕರ ಅಲ್ಲ ಅಂದರೆ ನಿಮಗೆ ಅದು ಸಿಗೋದಿಲ್ಲ. ಓಕೆ. ಸೊ ಇದನ್ನು ನಾನು ಹೇಳಬೇಕಾಗಿದೆ. ಸೊ ನೋಡೋಣ. ನೆಕ್ಸ್ಟ್ ನೇಚರ್ ಕಾರ್ಡ್ಸ್ನ ಅರೇಂಜ್ ಮಾಡ್ಕೊಂಬಿಡೋಣ. ಓಕೆ. ಆಕ್ಟಾಹೆಡ್ರಾನ್, next in a near future. Okay, wow, super. So next is don't let your pride get in your way. Okay. So Ganesha, delight. Okay. ತುಂಬ ಖುಷಿಯಾಗಿರ್ತೀರ, ತೃಪ್ತಿಯಾಗಿರ್ತೀರ. ಜಸ್ಟಿಸ್ ಕಾರ್ಡ್, ಕ್ವೀನ್ ಆಫ್ ಪೆಂಟಿಕಲ್ಸ್. ಸೊ ನಾನು ಕಾರ್ಡ್ಸನ್ನ ತೋರಿಸ್ತೀನಿ, ಡೋಂಟ್ ವರಿ, ಅರೇಂಜ್ ಆದಮೇಲೆ. So next, temperance card, values card. Okay. Next is the help you need is on its way, so keep watching for it. Okay. 12, number 12, 11 and 12, life's journey. Okay. Life journey card bandide. So next is yes. Oh my goodness, something is yes. In near future, something is yes. Okay. So S card bandide. Here it is safe for you to love, playfulness, retreat. ಈ ಕಾರ್ಡ್ಸನ್ನ ಲಾಸ್ಟಲ್ಲಿ ತೆಗೆಯೋಣ. ಓಕೆ. ಇದು ಫುಲ್ ಆಗಿಬಿಟ್ಟಿದೆ ಟೇಬಲ್ಲು. ಸೊ ನೋಡೋಣ ನಿಮ್ಮ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು. ಸೊ ಡೋಂಟ್ ಲೆಟ್ ಯೋರ್ ಪ್ರೈಡ್ ಗೆಟ್ ಇನ್ ಯೋರ್ ವೇ. ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಕಾನ್ಫಿಡೆನ್ಸ್ ಇರೋದು ತುಂಬ ಒಳ್ಳೆಯ ವಿಷಯ. ಆದರೆ ಆ ಕಾನ್ಫಿಡೆನ್ಸ್ನ ನೀವು ಎಲ್ಲೋ ಒಂದು ಕಡೆ ತುಂಬ ಈಗೋಯಿಸ್ಟಿಕ್ ಆಗಿ ಇಟ್ಕೊಂಡಿದ್ದೀರಾ ಆ್ಯಂಡ್ ಅದನ್ನು ತುಂಬ ಹಾರ್ಷಾಗಿ ಯೂಸ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಲೈಫಲ್ಲಿ, ಹಾಗೂ ನೀವು ಬೇರೆಯವ್ರಿಗೂ ಸಹ. ಅದು ಬೇರೆಯವ್ರಿಗೂ ಹರ್ಟ್ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಲೈಫ್ ಪಾತ್ಗೂ ಅದು ಹರ್ಟ್ ಆಗ್ತಾ ಇದೆ. ಸೊ ಡೋಂಟ್ ಡೂ ಇಟ್. ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿರೋದು ಒಳ್ಳೆಯದು ಅಲ್ಲ. ಸೊ ನಿಮ್ಮ ಈಗೋ ಆಗಲಿ, ನಿಮ್ಮ ಕಾನ್ಫಿಡೆನ್ಸ್ ಆಗಲಿ, ಅದನ್ನು ಸ್ವಲ್ಪ ನೀವು ಬ್ಯಾಲೆನ್ಸಲ್ಲಿ ತೊಗೊಂಡು ಬನ್ನಿ. ಸೊ ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡ್, ನಾನು ತುಂಬ ಇರೋದನ್ನು ಹೇಳ್ತೀನಿ, ನಾನು ಹಾಗೆ, ನಾನು ಹೀಗೆ. ಸೊ ಪ್ಲೀಸ್ ಅದನ್ನು ಸ್ವಲ್ಪ ನೀವು ಕಾಮ್ ಮಾಡ್ಕೊಳ್ಳಿ, ಕಮ್ಮಿ ಮಾಡ್ಕೊಳ್ಳಿ. ಸೊ ನೀವು ಹೆಲ್ಪ್ಫುಲ್ ಇರ್ಬೋದು, ಟ್ರೂತ್ಫುಲ್ ಇರ್ಬೋದು, ಸ್ಟ್ರೇಟ್ ಫಾರ್ವರ್ಡ್ ಇರ್ಬೋದು, ತುಂಬ ಬಟ್ ಇಂಪಲ್ಸ್ ಆಗ್ತಾ ಇದೆ, ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಬೇಕು. ಸೊ ಎಲ್ಲೋ ಒಂದು ಕಡೆ ಆ ಒಂದು ವಿಷಯ, ಎಲ್ಲದರಲ್ಲೂ ನುಗ್ಗೋ ವಿಷಯ, ಇಲ್ಲ ಬೇರೆಯವರೊಬ್ಬರ ವಿಷಯದಲ್ಲಿ ಹೋಗಿ ಎಲ್ಲನೂ ಸರಿ ಮಾಡ್ತೀನಿ ಅಂತ ಅಂದ್ಕೊಳ್ಳೋ ವಿಷಯಗಳಾಗಿರ್ಬೋದು. ಸೊ ಅದನ್ನೆಲ್ಲ ನೀವು ಎಲ್ಲೋ ಒಂದು ಕಡೆ ಕಮ್ಮಿ ಮಾಡಬೇಕಾಗತ್ತೆ. ಅದನ್ನು ನೀವು ಕಮ್ಮಿ ಮಾಡಿದ್ರೆ ಆ್ಯಂಡ್ ಸಪೋಸ್ ನಿಮಗೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ, ಆ ಹೆಲ್ಪನ್ನ ನೀವು ತೊಗೊತಾ ಇಲ್ಲ ಆ್ಯಂಡ್
ಯಾರೋ ನಿಮಗೆ ಏನೋ ಮೆಸೇಜಸ್ ಕೊಡ್ತಾ ಇದ್ದಾರೆ, ನಿಮ್ಮನ್ನು ಹೆಲ್ಪ್ ಮಾಡಬೇಕು ಅಂತ ಇದ್ದಾರೆ. ಅದು ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು. ನೀವು ಅವ್ರ ಜೊತೆ ಮಾತಾಡ್ದಲೇ ಇರ್ಬೋದು. ಓಕೆ, ನಿಮ್ಮ ಫ್ರೆಂಡ್ ನಿಮ್ಮ ಜೊತೆ ಮಾತಾಡ್ದಲೇ ಇರ್ಬೋದು. ಬಟ್ ಅವ್ರು ಹೇಳಿರೋ ಕೆಲವೊಂದು ವಿಷಯಗಳನ್ನು ನೀವು ಈಗೋಯಿಸ್ಟಿಕ್ ಆಗಿ ನಾನು ಯಾಕೆ ಅವ್ರ ಮಾತನ್ನು ಕೇಳಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ. ದಯವಿಟ್ಟು ಅದನ್ನು ತೆಗ್ದುಹಾಕಿ. ಯಾಕಂದರೆ ಯಾರೇ ಒಬ್ಬರು ನಿಮ್ಮನ್ನು ಒಂದು ಒಳ್ಳೆಯದನ್ನು ಹೇಳಿದ್ದಾರೆ ಅಂದರೆ ಅದನ್ನು ಫಾಲೋ ಮಾಡೋ ಒಂದು ಸಣ್ಣ ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ ಮನಸ್ಸಲ್ಲಿ. ಓಕೆ, ಸೊ ನಿಮಗೆ ಆ ಸಣ್ಣ ಹೆಲ್ಪ್ ಸಿಕ್ಕಿದೆ ಅಂದರೆ ಅದು ನಿಮ್ಮ ಒಂದು ದೊಡ್ಡ ಬ್ಲೆಸ್ಸಿಂಗ್ಸಿಂದ. ಸೊ ಅದನ್ನು ನೀವು ನೆಗೆಟಿವ್ ಮಾಡ್ಕೊಬೇಡಿ. ಸೊ ಅದು ನಿಮ್ಮ ಮೇನ್ ಮೆಸೇಜ್ ಆಗಿದೆ. ಬಿಕಾಸ್ ಎಲ್ಲವೂ ಒಂದು ಪಾಸಿಟಿವ್ ಚೇಂಜ್ ಆಗ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ನೆಗೆಟಿವ್ ಇದ್ದರೆ ಎಲ್ಲ ಪಾಸಿಟಿವ್ನು ನೆಗೆಟಿವ್ ಆಗೋ ಚಾನ್ಸಸ್ ಇದೆ. ಸೊ ಆ ಒಂದು ವಿಷಯನ ನೀವು ತೆಗಿಬೇಕಾಗುತ್ತೆ. ಬಿಕಾಸ್ ಇಟ್ ಈಸ್ ಅನ್ ಅಡ್ವೈಸ್ ಕಾರ್ಡ್. ಓಕೆ, ಸೊ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿದಾಗ ನಿಮ್ಮ ಮೈಂಡ್, ಬಾಡಿ, ಸೋಲು ಸಹ ತುಂಬ ವಿಚಲಿತವಾಗಿದೆ. ಯಾಕಂದರೆ ನೀವು ನಿಮ್ಮ ಕೋಪದಲ್ಲಾಗಲಿ ನಿಮ್ಮ ಒಂದು ಧೈರ್ಯದಲ್ಲಾಗಲಿ ಕೆಲವೊಂದನ್ನು ಕಳ್ಕೊತಾ ಇದ್ದೀರಾ. ನಿಮ್ಮ ಮನಸ್ಸಿನ ಖುಷಿಗಳನ್ನು, ಸಣ್ಣ ಸಣ್ಣ ಖುಷಿಗಳನ್ನು ತುಂಬಾ ಕಳ್ಕೊತಾ ಇದ್ದೀರಾ. ಸೊ ದಯವಿಟ್ಟು ನೇಚರ್ಗೆ ಹೋಗಿ. ಓಕೆ, ಸೊ ಚಿಕ್ಕದಾದ ಪಾರ್ಕ್ ಇರ್ಬೋದು, ನಿಮ್ಮ ಮನೆ ಮುಂದೆ ಗಾರ್ಡನ್ ಇರ್ಬೋದು, ಇಲ್ಲ ನಿಮ್ಮ ಹಳ್ಳಿ ಮನೆ ಇರ್ಬೋದು, ಆ ಮನೆಗೆ ಹೋಗೋದಾಗಲಿ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಹೋಗಬೇಕು, ನನಗೆ ಅದೊಂದು ಟೈಮ್ ತೊಗೊಬೇಕು, ನಾನೆಲ್ಲವನ್ನು ಸವಿಬೇಕು ಅಂದರೆ ಸೊ ನೇಚರ್ನ ಸವೀರಿ. ಆ ನೇಚರಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಉತ್ತರ ಕಾಣಿಸುತ್ತೆ. ಓಕೆ, ಸೊ ನೀವು ಯಾವುದೇ ಪ್ರಶ್ನೆಗೂ ಉತ್ತರ ಎಸ್ ಅಂತ ಬಂದಿದೆ. ಓಕೆ, ಆ್ಯಂಡ್ ಇನ್ನೊಂದು ಇನ್ ದ ನಿಯರ್ ಫ್ಯೂಚರ್ ಅಂತ ಇದೆ. ಸೊ ಕೆಲವೊಂದು ಬದಲಾವಣೆಗಳು, ಈ ಒಂದು ಬದಲಾವಣೆಗಳು ಏನಿದೆ, ಫೈನಾನ್ಷಿಯಲ್ ಡೆಟ್ಸ್ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ವಿಶ್ ಇರ್ಬೋದು, ಅದೆಲ್ಲ ಫುಲ್ಫಿಲ್ ಆಗೋ ಟೈಮ್ ಬಂದಿದೆ. ದ ನಿಯರ್ ಫ್ಯೂಚರ್ ಅಂದರೆ ತುಂಬ ಹತ್ರ ಇದ್ದೀರಾ. ಓಕೆ, ಸೊ ಯೂನಿಯನ್ ಇರ್ಬೋದು, ಏನೇ ಇರ್ಬೋದು. ಓಕೆ, ಲೀಗಲ್ ಮ್ಯಾಟರ್ಸ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ತಾಯಿ ಕಡೆ ಪ್ರಾಪರ್ಟಿ ಇಲ್ಲ ತಂದೆ ಕಡೆ ಪ್ರಾಪರ್ಟಿ. ಸೊ ಯಾವುದೋ ಒಂದು ಪ್ರಾಪರ್ಟಿ ಬೇಸಿಸಲ್ಲಿ ನೀವು ಲೀಗಲಾಗಿ ಫೈಟ್ ಮಾಡ್ತಾ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ನಿಮಗೆ ಜಯ ಸಿಗ್ತಾ ಇದೆ. ನೀವು ಸುಮ್ಮನೆ ಸಮಾಧಾನವಾಗಿ ಇರಬೇಕು. ಓಕೆ, ಸೊ ಈ ಕಾರ್ಡ್ ಅಗೇನ್ ಟೆಂಪರೆನ್ಸ್ ಕಾರ್ಡ್ ನಿಮ್ಗೆ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಎಮೋಷನ್ಸ್ನ ಹಾಗೂ ನಿಮ್ಮ ಪ್ರಾಕ್ಟಿಕಾಲಿಟಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲೋ ಒಂದು ಕಡೆ ಈ ಕಾರ್ಡು ಆ ಕಾರ್ಡಿಗೆ ಕನೆಕ್ಟ್ ಆಗ್ತಾ ಇದೆ. ಏನಕ್ಕೆ ಅಂದರೆ ನಿಮ್ಮ ಪ್ರೈಡ್ ಏನಿದೆ, ನಿಮ್ಮ ಈಗೋ ಏನಿದೆ, ನಿಮ್ಮ ಅಹಂ ಏನಿದೆ, ಎಲ್ಲೋ ಒಂದು ಕಡೆ ಎಲ್ಲದರಲ್ಲೂ ಮಧ್ಯ ಬರ್ತಾ ಇದೆ. ಸೊ ಅದನ್ನು ನೀವು ಸ್ವಲ್ಪ ಪಕ್ಕಕ್ಕೆ ಇಡೋಣ. ಓಕೆ, ಸೊ ನಿಮ್ಮ ಲೈಫ್ ಜರ್ನಿಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಸ್ಟಾರ್ನ ನೀವು ಫಾಲೋ ಮಾಡಿ. ನಿಮ್ದು ಯಾವ್ದು ರೈಟ್ ಪಾತ್ ಇದೆ, ನೀವು ಯಾವುದನ್ನು ನೀವು ಮುಂದೆ ತೊಗೊಂಡು ಹೋಗಬೇಕು, ನನ್ನ ಲೈಫಲ್ಲಿ ನಾನು ಈ ಒಂದು ಅಚೀವ್ಮೆಂಟ್ನ ಮಾಡಲೇಬೇಕು ಅಂತ ನೀವು ನಿರ್ಧಾರ ಮಾಡಿದ್ದೀರಲ್ಲ, ಅದನ್ನು ನೀವು ನಿರ್ಧಾರ ಮಾಡಿ. ಆ್ಯಂಡ್ ಆ ಲೈಫ್ ಪಾತ್ ನಿಮಗೆ ಖಂಡಿತ ಒಳ್ಳೆ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ನಿಮ್ಮ ವ್ಯಾಲ್ಯೂಸ್ನ ಮರಿಬೇಡಿ. ಓಕೆ, ಸೊ whatever we may conceive is within the infinite. If we have an idea of infinite broadness and depth of the absolute, how can we value anything here? Okay, so ನಮಗೆ ಖುಷಿಗಳೇ ಸಿಗ್ತಾ ಇದ್ದರೆ ಇಲ್ಲ ನೋವೇ ಸಿಗ್ತಾ ಇದ್ದರೆ ನಮಗೆ ಪ್ರತಿಯೊಂದು ಜೀವನದ ರುಚಿ ಹೇಗೆ ಗೊತ್ತಾಗತ್ತೆ ಅಲ್ವಾ? ಸೊ ನಾವು ಖುಷಿಯಾಗಿದ್ದಾಗ ಸ್ವಲ್ಪ ಕಷ್ಟ ಇದ್ದಾಗ ಸ್ವಲ್ಪ ಖುಷಿ, ಅದರ ಬೆಲೆ ನಮಗೆ ಗೊತ್ತಾಗತ್ತೆ. ಸೊ ಈ ಕಾರ್ಡು ಅದನ್ನೇ ಹೇಳ್ತಾ ಇರೋದು. ನಿಮ್ಮ ಲೈಫಲ್ಲಿ ಏನೇ ಆಗಿರ್ಬೋದು ಇಲ್ಲ ಸದ್ಯಕ್ಕೆ ಏನೇ ಇರ್ಬೋದು, ಅದನ್ನು ಗೌರವ ಕೊಡೋದನ್ನು ನೀವು ಮರಿತಾ ಇದ್ದೀರಾ. ಸೊ ನಿಮಗೆ ತಂದೆ ತಾಯಿ ಇದ್ದಾರೆ ಅಂದರೂ ಅದು ಬ್ಲೆಸ್ಸಿಂಗ್ಸ್, ನಿಮಗೆ ಅಕ್ಕ ತಂಗಿಯರಿದ್ದಾರೆ ಅಂದರು ಅದು ಬ್ಲೆಸ್ಸಿಂಗ್ಸ್, ಬ್ರದರ್ಸ್ ಇದ್ದಾರೆ ಅಂದರೆ ಅದನ್ನು ಬ್ಲೆಸ್ಸಿಂಗ್ ಆಗಿ ತೊಗೊಳ್ಳಿ. ಎಲ್ಲೋ ಒಂದು ಕಡೆ ಆ ವ್ಯಾಲ್ಯೂನ ನೀವು ಕಳ್ಕೊತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಯಾರೂ ಬೇಡ, ಎಲ್ಲರೂ ಅಂಥವ್ರೆ, ಎಲ್ಲರೂ ಹಾಗೆ. ಬಟ್ ನೀವು ಈ ಹಿಂದೆ ಅವರಿಂದ ಎಷ್ಟೊಂದು ಹೆಲ್ಪ್ ತೊಗೊಂಡಿರ್ತೀರ, ಅವ್ರು ನಿಮ್ಮನ್ನು ಎಷ್ಟೊಂದು ಮಾಡಿರ್ತೀರ, ಅದನ್ನೆಲ್ಲ ನೀವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಓಕೆ, ಸೊ ಅದನ್ನು ಬೆಲೆ ಕಟ್ಟಕ್ಕೆ ಹೋಗಬೇಡಿ. ಬಿಕಾಸ್ ಅದು ವ್ಯಾಲ್ಯೂ ಅಲ್ಲ. ಸೊ ವ್ಯಾಲ್ಯೂಸ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಅದನ್ನು ಗೌರವ ಕೊಡಿ, ಅದರಲ್ಲಿರೋ ತಾಕತ್ತನ್ನು ನೋಡಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡಿಲ್ಲಿ ಏನು ಹೇಳ್ತಾ ಇದೆ ಅಂದರೆ ಜಸ್ಟಿಸ್ ಬರ್ತಾ ಇದೆ, ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಹಾಗೂ
ಟೆಂಪ್ರೆನ್ಸ್. ಸೊ ಇನ್ ನಿಯರ್ ಫ್ಯೂಚರ್ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ತಾಯಿ ನಿಮಗೆ ಹೆಲ್ಪ್ ಮಾಡ್ಬೋದು. ಓಕೆ, ಸೊ ದುಡ್ಡಿನ ಸಹಾಯ ಮಾಡ್ಬೋದು, ಇಲ್ಲ ಏನೇ ಕಷ್ಟ ಇದ್ದರೂ ನಿಮ್ಮ ತಾಯಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ಬೋದು. ಓಕೆ, ನಿಮ್ಮ ತಾಯಿಯಿಂದ ನಿಮಗೆ ಏನೋ ಒಂದು ಕಷ್ಟ ಪರಿಹಾರ ಆಗೋದಿದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನು ಹೆಲ್ಪ್ ಮಾಡೋರು ಆನ್ ದ ವೇ ಇದ್ದಾರೆ. ಸೊ ಮೈಟ್ ಬಿ ಅದು ನಿಮ್ಮ ತಾಯಿ ಇರ್ಬೋದು, ಇಲ್ಲ ತಾಯಿ ಸ್ವರೂಪದಲ್ಲಿ ಯಾರೇ ಇರ್ಬೋದು, ನಿಮ್ಮ ಅಜ್ಜಿ ಇರ್ಬೋದು, ಮುತ್ತಜ್ಜಿ ಇರ್ಬೋದು, ಮುತ್ತಜ್ಜಿ ಕಾಲದಲ್ಲಿ ಇರೋ ಒಂದು ಪ್ರಾಪರ್ಟಿ ಏನೋ ಸಡನ್ನಾಗಿ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಬಟ್ ಅದೇ ಬರಬೇಕು ಅಂತೇನಿಲ್ಲ, ಯಾವುದೇ ರೀತಿಯ ಒಂದು ಹೆಲ್ಪ್ ಸಹ ಬರ್ಬೋದು, ಅದು ತಾಯಿ ಸ್ವರೂಪದಲ್ಲಿ ಬರ್ಬೋದು. ಓಕೆ, ಸೊ ನೀವು ನಂಬೋ ದೇವಿನೂ ಇರ್ಬೋದು. ಓಕೆ, ಚಾಮುಂಡೇಶ್ವರಿ ತಾಯಿ, ಎಲ್ಲಮ್ಮ. ಸೊ ನೀವು ಯಾವ ದೇವಿನ ನಂಬ್ತೀರಾ, ರಾಜರಾಜೇಶ್ವರಿ, ಲಕ್ಷ್ಮಿ, ದುರ್ಗಮ್ಮ, ಯಾವ ದೇವಿನ ನೀವು ನಂಬ್ತೀರಾ ಆ ದೇವಿ. ಓಕೆ, ಕೊಲ್ಲೂರು ಮೂಕಾಂಬಿಕೆ, ಸಿಗಂದೂರು ಚೌಡೇಶ್ವರಿ ತಾಯಿ, ಸೊ ಶೃಂಗೇರಿ ಶಾರದಾಂಬೆ, ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮ. ಸೊ ನೀವು ಯಾವ ಅಮ್ಮನ ನಂಬ್ತೀರಾ ಆ ಅಮ್ಮನ ನಂಬೋದನ್ನು ಬಿಡಬೇಡಿ, ಹಾಗೂ ನಿಮ್ಮ ತಾಯಿನ ಸಹ ನೀವು ಗೌರವಿಸಿ. ಆ್ಯಂಡ್ ಅವ್ರು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಾಗ, ಇಲ್ಲ ನನಗೆ ನಿಮ್ಮ ಹೆಲ್ಪ್ ಬೇಕಾಗಿಲ್ಲ, ನಾನೇ ಮಾಡ್ಕೊತೀನಿ, ಸೊ ಆ ರೀತಿಯಲ್ಲಿ ಈಗೋ ಇಟ್ಕೊಬೇಡಿ. ಓಕೆ, ಸೊ ನಿಮಗೆ ಹೆಲ್ಪ್ ಸಿಗ್ತಾ ಇದೆ ಅಂದರೆ ಅದೇ ಒಂದು ದೊಡ್ಡ ಅದೃಷ್ಟ. ಸೊ ಎಸ್ ಅಂತ ಹೇಳಿ. ಓಕೆ, ಯಾರು ನಿಮ್ಮನ್ನು ಹೆಲ್ಪ್ ಮಾಡೋಕ್ಕೆ ಬಂದರೆ. ಸೊ ನಿಮ್ಮ ಲೈಫಲ್ಲಿ ರೊಮ್ಯಾನ್ಸ್ ಬರ್ತಾ ಇದೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಡೈವೋರ್ಸ್ ಆಗ್ತಾ ಇರ್ಬೋದು ಇನ್ನು ಕೆಲವರಿಗೆ ಇಲ್ಲಿ. ಓಕೆ, ಸೊ ಇಷ್ಟು ದಿನ ಒಪ್ಪದೇ ಇರೋರು ನಿಮಗೆ ಡೈವೋರ್ಸ್ ಕೊಡಲಿಕ್ಕೆ ಒಪ್ಬೋದು. ಸೊ ಆ ರೀತಿಯೂ ಇದೆ. ಸೊ ಕೋರ್ಟಲ್ಲಿ ಏನೋ ಒಂದು ಕೇಸ್ ನಡೀತಾ ಇರ್ಬೋದು, ಅದು ನಿಮ್ಮ ಪರವಾಗಿ ಆಗ್ಬೋದು. ಸೊ ಆ ಒಂದು ನೋವು ನಿಮಗೆ, ಅಯ್ಯೋ ನಾನೆಲ್ಲೋ ಒಂದು ಕಡೆ ಪ್ರೀತಿಗೆ ಅರ್ಹಳಲ್ವಾ ಅನ್ನೋದು ನಿಮಗೆ ತಲೆಯಲ್ಲಿ ಬಂದಿರ್ಬೋದು. ಆದರೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಾನು ಪ್ರೀತಿ ಮಾಡ್ಬೋದಾ ಇವ್ರನ್ನ, ಇಲ್ಲ ಅಂದರೆ, ಸೊ ಇಟ್ ಈಸ್ ಎನ್ ಎಸ್ ಕಾರ್ಡ್. ಸೊ ನೀವು ಯಾರನ್ನು ಹೇಗೆ ನೀವು ಎನರ್ಜಿನ ಕೊಡ್ತೀರಾ, ಅದೇ ರೀತಿಯ ಎನರ್ಜಿ ಆ ವ್ಯಕ್ತಿಯಿಂದನೂ ನಮಗೆ ಸಿಗುತ್ತೆ. ಸೊ ಡೋಂಟ್ ವರಿ, ಗೋ ಅಹೆಡ್. ನಿಮ್ಗೆ ಯಾರನ್ನ ಪ್ರೀತಿ ಮಾಡಬೇಕು ಅನಿಸುತ್ತೋ ಸೊ ಅವರನ್ನು ನೀವು ಒಪ್ಕೊಳ್ಳೋ ಎಲ್ಲನೂ ದಾರಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಎಲ್ಲ ಖುಷಿಯಾಗಿರಿ, ಆರಾಮಾಗಿರಿ, ಆ್ಯಂಡ್ ನಿಮ್ಮದೇ ಆದ ಒಂದು ವೈಯಕ್ತಿಕವಾದ ಒಂದು ಟೈಮ್ ತೆಗೀರಿ, ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಎಸ್ ಕಾರ್ಡ್. ಸೊ ಪ್ಲೀಸ್ ಹೆಲ್ಪ್ ಮೀ ಟ್ರಸ್ಟ್ ಮೈ ಫೀಲಿಂಗ್ಸ್ ಆ್ಯಸ್ ಅಕ್ಯುರೇಟ್ ಬ್ಯಾರೋಮೀಟರ್ ಆಫ್ ಟ್ರೂತ್. ಸೊ ಇದು ಎಸ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸೊ ನೀವು ನಂಬಬೇಕು ನಿಮ್ಮ ಲೈಫಲ್ಲಿ ಎಲ್ಲನೂ ಒಂದು ಚೆನ್ನಾಗಿ ಆಗುತ್ತೆ, ಎಲ್ಲನೂ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಾಗುತ್ತೆ, ಯಾವುದೇ ರೀತಿಯಲ್ಲಿ ಕೆಟ್ಟದಾಗಲ್ಲ ಅನ್ನೋದು ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಾಗಬೇಕು. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಇಂಟ್ಯೂಷನ್ನ ನೀವು ನಂಬಬೇಕು, ಅದು ನಿಮಗೆ ಕರೆಕ್ಟಾದ ದಾರಿಗೆ ಕರ್ಕೊಂಡು ಹೋಗ್ತಾ ಇದೆ. ಅದನ್ನು ಹೆಲ್ಪ್ ಮಾಡೋದು ಆರ್ಕ್ಯಾಂಜಲ್ ರಾಫಾಯಲ್. ಸೊ ಆರ್ಕ್ಯಾಂಜಲ್ ರಾಫಾಯಲ್ನ ನೀವು ನೆನಪಿಸ್ಕೊಳ್ಳಿ, ಅವರು ನಿಮ್ಮನ್ನು ಕರೆಕ್ಟಾದ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಡಿಲೈಟ್ ಇದೆ. ಸೊ ಆದಷ್ಟು ನಿಮ್ಮ ಲೈಫಲ್ಲಿ ನಿಮ್ಮ ಹತ್ರ ಏನಿದೆ ಅದನ್ನು ನೀವು ಖುಷಿಯಾಗಿ ಅಕ್ಸೆಪ್ಟ್ ಮಾಡಿ. ಸೊ ನಿಮಗೆ ಒಂದು ಪುಟ್ಟದಾದ ಮನೆ ಇದೆಯಾ, ಅದಕ್ಕೋಸ್ಕರ ಅಪ್ರಿಷಿಯೇಟ್ ಮಾಡಿ, ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ. ನಿಮಗೆ ಸಣ್ಣದಾದ ಒಂದು ಹೆಲ್ಪ್ ಮಾಡಿದಾರಾ, ಒಂದು 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, ಸೊ ಆ ಹೆಲ್ಪನ್ನ ಅಪ್ರಿಷಿಯೇಟ್ ಮಾಡಿ. ಸೊ ನಿಮ್ಮ ಮಗು ನಿಮಗೆ ಹೆಲ್ಪ್ ಮಾಡ್ತಾ ಅದನ್ನು ಅಪ್ರಿಷಿಯೇಟ್ ಮಾಡಿ. ಸೊ ನಿಮ್ಮ ಲೈಫಲ್ಲಿ ಏನಿದೆ ಅದನ್ನು ಅಪ್ರಿಷಿಯೇಟ್ ಮಾಡಿ. ನಿಮಗೆ 2 ಕೈ ಇದೆ, 2 ಕಾಲಿದೆ, 2 ಕಣ್ಣಿದೆ, 2 ಕಿವಿ ಇದೆ, ಸೊ ಒಂದೊಳ್ಳೆ ಬಾಡಿ ಇದೆ, ಹೆಲ್ತ್ ಇದೆ, ಸೊ ಅದನ್ನು ಅಪ್ರಿಷಿಯೇಟ್ ಮಾಡಿ. ಸೊ ಏನೇನೋ ಹುಡುಕೋಕ್ಕಿಂತ ನಿಮ್ಮಲ್ಲಿ ನಿಮ್ಮ ಸ್ವರ್ಗನ ಹುಡುಕಿ. ಓಕೆ, ಸೊ ನೋಡೋಣ ನೆಕ್ಸ್ಟ್. ಸ್ಟೇ ಅವೇ ಫ್ರಮ್ ಗಾಸಿಪ್ ಮಾಂಗರ್ಸ್ ಆ್ಯಂಡ್ ಗಾಸಿಪ್ ಇಟ್ ಸೆಲ್ಫ್. ಸೊ ಈ ಕಾರ್ಡು ನಿಮಗೆ ವಾರ್ನಿಂಗ್ ಥರ ಬಂದಿದೆ. ಸೊ ನೀವು ಯಾರ ಬಗ್ಗೆನಾರ ಗಾಸಿಪ್ ಮಾಡ್ತಾ ಇದ್ದರೆ ನಿಮಗೆ ನಾಳೆ ಒಂದು ದಿನ ಅದರಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ. ಸೊ ಯಾರ ಬಗ್ಗೆನೂ ಗಾಸಿಪ್ ಮಾಡಬೇಡಿ, ಹಾಗೂ ಯಾರು ಗಾಸಿಪ್ ಮಾಡ್ತಾರೆ ಅವ್ರ ಜೊತೆನೂ ನೀವು ಇರಬೇಡಿ. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಬೇರೆಯವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಸಹ ನಿಮ್ಮ ಬಗ್ಗೆ ಬೇರೆ ಕಡೆ ಹೇಳ್ತಾರೆ. ಸೊ ದಯವಿಟ್ಟು ನೀವಾಗಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಗಾಸಿಪ್ ಮಾಡ್ತಿದ್ರೆ ದಯವಿಟ್ಟು ಆ ಗಾಸಿಪಲ್ಲಿ ಇನ್ವಾಲ್ವ್ ಆಗಬೇಡಿ. ಓಕೆ, ಪೀಪಲ್ ಹೂ ಥಿಂಕ್ ದೇ ಆರ್ ಲಕ್ಕಿ ಆ್ಯಕ್ಚುಲಿ ಆರ್. ಸೊ ಫೈಲ್ ನಂಬರ್ 3, ನೀವು ತುಂಬ ಲಕ್ಕಿ. ಸೊ ನೀವು ಥಿಂಕ್ ಮಾಡ್ತೀರಾ ನಾನು ಲಕ್ಕಿ ಅಂದರೆ ನೀವು ಖಂಡಿತ ಲಕ್ಕಿ ಪೀಪಲ್. ಓಕೆ, ಸೊ ಮೈಂಡ್, ಸೊ ಎಲ್ಲನೂ ಮೈಂಡಲ್ಲಿದೆ.
ಸೊ ಎಲ್ಲ ಏನು ನಡೀತಾ ಇದೆಯಲ್ಲ ನಿಮ್ಮ ತಲೆಯಲ್ಲಿದೆ ನೆಗೆಟಿವಿಟಿ, ಆ ನೆಗೆಟಿವಿಟಿನ ನೀವು ತೆಗಿಬೇಕು. ಸೊ 5 ಆಫ್ ರಾಫಾಯಲ್. ಸೊ ಈ ಪರಿಸ್ಥಿತಿಯಲ್ಲಿ ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮದೇನೇ ಕಷ್ಟ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಒಂದು ಸಿಲ್ವರ್ ಲೈನಿಂಗ್ ಇದೆ, ಹೆಲ್ಪ್ ಇದೆ. ಸೊ ಆ ಹೆಲ್ಪನ್ನು ನೀವು ಅಕ್ಸೆಪ್ಟ್ ಮಾಡಿ. ಓಕೆ, ಸೊ ನೀವೇ ಒಬ್ಬರೇ ಅದನ್ನು ಸಹಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ the ocean near Fiji 30. Okay, so to practice friendship, warmness, togetherness and cooperation to promote harmony at a 5th dimension level. ಸೊ ನೀವು ಒಬ್ಬರನ್ನ ಫ್ರೆಂಡ್ ಅಂದಿದ್ದೀರಾ ಅಂದ್ರೆ ಅದನ್ನು ತಾಕತ್ತು ಇಟ್ಕೊಳ್ಳಿ. ಓಕೆ, ಆ ಫ್ರೆಂಡ್ಶಿಪ್ನ ನೆರವೇರಿಸ್ಕೊಳ್ಳೋದು, ಇಲ್ಲ ಒಂದು ಫ್ಯಾಮಿಲಿ ಆಗಲಿ ರಿಲೇಷನ್ಶಿಪ್ ಆಗಲಿ ಅದನ್ನೆಲ್ಲ ನಿಭಾಯಿಸೋ ತಾಕತ್ತು ನಿಮಗಿದೆ ಅಂದರೆ ಮಾತ್ರ ನೀವು ಮುಂದೆ ಹೋಗ್ರಿ. ಆ್ಯಂಡ್ ಸುಮ್ಮನೆ ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಳ್ಳೋದು ಆ್ಯಂಡ್ ಆಮೇಲೆ ಅವ್ರನ್ನ ಬೇರೆ ರೀತಿಯಲ್ಲಿ ಗಾಸಿಪ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಲ್ಲೋ ಒಂದು ಕಡೆ ನೀವು ಸಹ ನಾಳೆ ಒಂದು ಗಾಸಿಪ್ಪಿನ ಕಾರ್ನರ್ ಆಗ್ತೀರಾ. ಸೊ ಡೋಂಟ್ ಡೂ ದಟ್. ಓಕೆ, ಪೈಲ್ ನಂಬರ್ 3. ಸೊ ನಿಮ್ಮಲ್ಲಿ ಫಸ್ಟ್ ಫ್ರೆಂಡ್ಶಿಪ್ನ ನಿಮ್ಮ ಹತ್ರ ನಿಮ್ಮ ಸೋಲ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಆ್ಯಂಡ್ ಆವಾಗ ನಿಮಗೆ ಗೊತ್ತಾಗತ್ತೆ ನೀವು ಫ್ರೆಂಡ್ಶಿಪ್ ಯಾವ ರೀತಿಯಲ್ಲಿ ಇಟ್ಕೊಬೇಕು, ಅದನ್ನು ಯಾವ ರೀತಿ ನಾವು ತೊಗೊಬೇಕು ಅನ್ನೋದು. ಓಕೆ, ಸೊ ಮೇನ್ಲಿ ನಿಮ್ಮಲ್ಲಿರೋ ಒಳ್ಳೆತನನ ಫಸ್ಟ್ ಎಂಬ್ರೇಸ್ ಮಾಡಿ ಆ್ಯಂಡ್ ದೆನ್ ಬೇರೆಯವರಿರೋ ಒಳ್ಳೆತನನ ನೀವು ನೋಡ್ತೀರಾ. ಸೊ ನಿಮ್ಮಲ್ಲೇ ಒಳ್ಳೆತನ ಇಲ್ಲ ಅಂದರೆ ನೀವು ಬೇರೆಯವರಲ್ಲೂ ಒಳ್ಳೆತನನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ನಿಮ್ಮ ವೈಬ್ರೇಷನ್ಸ್ನ ರೇಸ್ ಮಾಡ್ಕೊಳ್ಳಿ. ನಿಮ್ಮ ವೈಬ್ರೇಷನ್ಸ್ ಹೇಗೆ ರೇಸ್ ಆಗುತ್ತೆ ಅಂದರೆ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಬೇಕು, ನಿಮ್ಮದೇ ಆದ ಒಂದು ಟೈಮ್ ಕೊಡಬೇಕು, ನಿಮ್ಮಲ್ಲಿರೋ ಕೆಟ್ಟ ನೆಗೆಟಿವಿಟಿನ ತೆಗಿಬೇಕು, ಮೆಡಿಟೇಷನ್ ಮಾಡಬೇಕು. ಸುಮ್ಮನೆ ತಲೆಯಲ್ಲಿ ಹಾಕ್ಕೊಂಡು ರುಬ್ತಾ ಇದ್ದೀರಲ್ಲ ಕೆಲವೊಂದು ವಿಷಯಗಳನ್ನು, ಅದನ್ನು ತೆಗಿಬೇಕು. ಸೊ ನಿಮ್ಮ ಲೈಫಲ್ಲಿರೋ ಪಾಸಿಟಿವಿಟಿನ ಎಂಬ್ರೇಸ್ ಮಾಡಬೇಕು. ಓಕೆ, ಸೊ ಆ್ಯಕ್ಷನ್ ತಗೊಳ್ಳಿ. ಸೊ ನಿಮ್ಮ ಲೈಫಲ್ಲಿ ನೀವು ಏನು ಮಾಡಬೇಕು ಅಂತಿದ್ದೀರಾ ಮಾಡಿ. ಸೊ ನೀವು ಕುಣಿದಾಡಬೇಕಾ, ನೀವು ಸೆಲೆಬ್ರೇಟ್ ಮಾಡಬೇಕಾ, ಇಷ್ಟು ದಿನ ನಿಮ್ಮ ಬರ್ತಡೇನ ನೀವು ಸೆಲೆಬ್ರೇಟ್ ಮಾಡಿಲ್ವಾ, ಹೋಗಿ ಸೆಲೆಬ್ರೇಟ್ ಮಾಡಿ. ಸೊ ಬಟ್ ಯಾರು ನಿಮ್ಮ ಬರ್ತ್ಡೇನ ಈ ಹಿಂದೆ ಸೆಲೆಬ್ರೇಟ್ ಮಾಡಿದ್ದಾರೆ ಅವರನ್ನು ಸಹ ಅಪ್ರಿಷಿಯೇಟ್ ಮಾಡಿ. ಸೊ ನಿಮ್ಮಲ್ಲಿರೋ ಹೀಲಿಂಗ್ ಎನರ್ಜಿ ಏನಿದೆ ಅದನ್ನು ನಿಮ್ಮನ್ನು ಫಸ್ಟ್ ಕ್ಲೆನ್ಸ್ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ರೂಟ್ ಚಕ್ರ ಫಸ್ಟ್ ಅದನ್ನು ನೀವು ಇಲ್ಲಿ ಹೀಲ್ ಮಾಡ್ಕೊಬೇಕಾಗತ್ತೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ರೂಟ್ ಚಕ್ರ ಹೀಲಿಂಗ್ ಆದರೆ ಮಾತ್ರ ನಿಮಗೆ ಸರಿ ಹೋಗುತ್ತೆ. ಸೊ ಈ ಒಂದು ಕಾರ್ಡ್, ಸೊ ಮೇನ್ಲಿ ಈ ಕಾರ್ಡಿನ ಅರ್ಥ ನನಗೆ ನೆನಪಿರಲಿಲ್ಲ, ಬಿಕಾಸ್ ಅದಕ್ಕೋಸ್ಕರ ಅದನ್ನು ಬುಕ್ಕಲ್ಲಿ ನೋಡಬೇಕಾಗಿದೆ ನಾನು. ಓಕೆ, ಸೊ ಕ್ಷಮಿಸಿ ಅದಕ್ಕೋಸ್ಕರ. 54 ಆಕ್ಟಾಹೆಡ್ರನ್. ಸೊ ಆಕ್ಟಾಹೆಡ್ರನ್ ಏನು ಹೇಳ್ತಾ ಇದೆ ಅಂದರೆ ನರಿಶ್ಮೆಂಟ್, ಏರ್. ಓಕೆ, ಸೊ ನರಿಶ್ಮೆಂಟ್ ಅಂದರೆ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಬೇಕಾಗಿದೆ. ಓಕೆ, ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಬೇಕು, ನಿಮ್ಮನ್ನು ನೀವು ನೋವಿಂದ ಹೊರಗೆ ತೆಗಿಬೇಕು ಅಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಪೈಲ್ ನಂಬರ್ 3. ಸೊ ಆದಷ್ಟು ನಿಮ್ಮಲ್ಲಿ ಪಾಸಿಟಿವಿಟಿನ ತುಂಬಿಕೊಳ್ಳಿ. ಓಕೆ, ಸೊ ಈ ಕಾರ್ಡು ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಸಿಚುವೇಶನ್ ಏನೇ ಇರಲಿ ದಯವಿಟ್ಟು ಪೇಷನ್ಸ್ನ ಇಟ್ಕೊಳ್ಳಿ. ಯಾಕಂದರೆ ಎಲ್ಲವೂ ಒಂದು ಒಳ್ಳೆ ಡೈರೆಕ್ಷನ್ಗೆ ಟರ್ನ್ ಆಗ್ತಾ ಇದೆ. ಸೊ ನಿಮ್ಮಲ್ಲಿ ಇರೋ ಕೆಟ್ಟದಾಗಲಿ ಒಳ್ಳೆಯದಾಗಲಿ ದಯವಿಟ್ಟು ಕೂತ್ಕೊಂಡು ಅದನ್ನು ಸಪ್ರೇಟ್ ಮಾಡಿ, ಅದನ್ನು ಬ್ಯಾಲೆನ್ಸ್ ಮಾಡಿ. ಕೆಟ್ಟದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮಲ್ಲಿರೋ ಹಾಗೆ ನಾನು ಹೇಳ್ದಂಗೆ ನಿಮ್ಮಲ್ಲಿ ಏನಿದೆ ಅದನ್ನು ವ್ಯಾಲ್ಯೂ ಮಾಡೋದು ಕಲೀರಿ. ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಹೇಳಬೇಕಾ, ಸಾರಿ ಹೇಳಬೇಕಾ, ಏನು ಹೇಳಬೇಕಾ ಹೇಳಿ, ಅದನ್ನು ಸರಿ ಮಾಡ್ಕೊಳ್ಳಿ, ಅದನ್ನು ಹೀಲ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನೀವು ಅದನ್ನು ಮಾಡಲು ಇದೆಲ್ಲವೂ ಒಂದು ಸ್ಟಾಪಿಗೆ ಬಂದುಬಿಡುತ್ತೆ. ಓಕೆ, ಸೊ ಆದಷ್ಟು ನಿಮ್ಮನ್ನು ನೀವು ಹೆಲ್ತಿಯಾಗಿ ಇಟ್ಕೊಬೇಕು, ಹೆಲ್ತಿ ಫುಡ್ ತಿನ್ನಬೇಕು, ಸರಿಯಾದ ರೀತಿಯಲ್ಲಿ ನಿಮ್ಮ ಬಾಡಿನ ನೋಡ್ಕೊಬೇಕು. ನಿಮ್ಮ ಅಕ್ಕಪಕ್ಕ ಇರೋ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಅವರ ಕೆಲಸ ಆಗಲಿ, ಏನೇ ಆಗಲಿ ಅದನ್ನು ಒಂದು ಅಪ್ರಿಸಿಯೇಷನ್ನ ನೀವು ಕೊಡಬೇಕು. ಓಕೆ, ಪಾಯಿಂಟ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.